ಪ್ರೈಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನು ಈ ಸುಮಧುರವಾದ ದಿನವನ್ನು ನಮ್ಮ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಒದಗಿಸಿ ಕೊಟ್ಟಿದ್ದಾನೆ. ಮೊದಲಾದಾಗಿ ಇಷ್ಟರ ತನಕ ಈವರೆಗೂ ನಮ್ಮನ್ನು ಕಾಪಾಡಿ ಸಂರಕ್ಷಿಸಿ ನಮ್ಮನ್ನು ನಡೆಸಿದ ದೇವರಿಗೆ ನಾವು ಮೊದಲಾಗಿ ಸ್ತೋತ್ರವನ್ನು ಸಲ್ಲಿಸುವ. ಆರ್ತನು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಡದಿರುತ್ತಿದ್ದರೆ ನಾವು ಯಾರಿಗೂ ಸಿಕ್ಕಲಿಲ್ಲ, ನಾವು ಮಣ್ಣಾಗಿ ಧೂಳಾಗಿರ್ತಿದ್ದೇವೆ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದ ಆತನ ಅಗಾಪ್ಯವಾದ ಪ್ರೀತಿ, ಅಗಮ್ಯವಾದ ಪ್ರೀತಿಗೆ ಆತನ ಸ್ವರಕ್ತವನ್ನು ಸುರಿಸಿ ನಮ್ಮನ್ನು ಬದುಕಿಸಿದ್ದಾನೆ. ಮೊದಲಾಗಿ ನಾವು ಸಾಷ್ಟಾಂಗರಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ನಾವು ಈ ಸಮಯದಲ್ಲಿ ನಾವು ಆತನ ಆರಾಧನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವು ವಾಕ್ಯದಿಂದ ಉತ್ತೇಜನಗೊಳ್ಳುವ ಈ ಸಮಯದಲ್ಲಿ ಕೀರ್ತನೆ 24ನೇ ಕೀರ್ತನೆ ಅಲ್ಲಿ ದಾವೀದನು ಈ ರೀತಿ ಹೇಳ್ತಾನೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರಗಳನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಆಮೆನ್. ದೇವರ ವಾಕ್ಯ ಹೇಳ್ತದೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು. ಹೌದು ಪ್ರಿಯರೇ, ನಾವು ಎಷ್ಟೋ ರೀತಿಯಲ್ಲಿ ಹೇಳ್ಬೋದು, ಈಗ ನಾವು ಆಗ್ಲಿ ನೀವಾಗಿರಿ ಇಡೀ ಜಗತ್ತಿರ್ಬೋದು, ಅದು ಆತನ ಸೃಷ್ಟಿಯಾಗಿದೆ. ಆತನು ಬಾಯಲ್ಲಿ ಹೇಳಿದ ಹಾಗೆ ಆಯ್ತು, ಆತನು ಏನು ನುಡಿದನು ಆ ತರ ಆಯ್ತು. ಎಲ್ಲವೂ ಆತನ ಕೈಯಲ್ಲಿಂಟು. ನಾವು ಯಾರು ನಾವಾಗಿ ಬರಲಿಲ್ಲ. ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ಪಕ್ಷಿ ಪ್ರಾಣಿಗಳು ಎಲ್ಲವೂ ಆತನಿಂದ ಮಾಡಲ್ಪಟ್ಟಿದೆ ನೋಡ್ತೇವೆ. ಆಗಿರುವಾಗ ನಮ್ಮಲ್ಲಿ ನಾವು ಹೆಚ್ಚಳ ಪಡ್ಲಿಕ್ಕೆ ಯಾರಿಲ್ಲ. ಯಾಕಂದ್ರೆ ಆತನಿಗೆ ಒಳ್ಳೆದನ್ನು ತೋಚಿತ್ತು ಆತನು ಮಾಡಿದ. ಪ್ರಿಯರೇ, ಸಮುದ್ರವು, ಗಗನವು, ಈ ಭೂಮಿಯು ಎಲ್ಲವೂ ಆತನದಾಗಿದೆ. ಅಂತ ಸರ್ವವನ್ನು ಉಂಟು ಮಾಡಿದ ಸೇನಾಧೀಶರನ್ನು ಆರಾಧಿಸುವಂತ ಈ ಭಾಗ್ಯ ಆತನು ಕೊಟ್ಟಿದ್ದಾನೆ. ಕೆಳಗಿನ ವಾಕ್ಯ ಹೇಳ್ತದೆ, ಯೆಹೋವನ ಪರ್ವತವನ್ನು ಹತ್ತಕ್ಕವನು ಯಾರು? ಆತನ ಪವಿತ್ರ ಸ್ಥಾನ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಅವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದನು. ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಹೌದು ಪ್ರಿಯರೇ, ನಾವು ಆತನ ಆರಾಧನೆ ಮಾಡಬೇಕಾದರೆ ನಮ್ಮ ಕೈ ಶುದ್ಧತೆಯಲ್ಲಿ ಇರಬೇಕು, ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು. ಆಗ ದೇವರ ಅವನ ಶುಭವು, ಆತನ ಕೃಪೆಯು ನಮ್ಮನ್ನು ಹಿಂಬಾಲಿಸುವುದೆಂಬುದು ಕೀರ್ತನೆ ನೋಡ್ತೇವೆ. ಎಂದಿಗೂ ನಮ್ಮ ಮನಸ್ಸಲ್ಲಿ ಗೊಂದಲ, ನಮ್ಮ ಮನಸ್ಸಲ್ಲಿ ನಿರಾಸೆ, ನಮ್ಮ ಮನಸ್ಸಿನಲ್ಲಿ ನಾನಾ ರೀತಿಯಲ್ಲಿ ಕುಂದುಕೊರತೆಗಳಿರುತ್ತಾದರೆ ನಾವು ಆತನ ನೋಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಈ ಸಮಯದಲ್ಲಿ ಪರಿಪೂರ್ಣ ನಮ್ಮ ಮನಸ್ಸನ್ನು ಯೇಸು ಆತನ ರಕ್ತದಿಂದ ಆತನಿಗೆ ಒಪ್ಪಿಸಿಕೊಡ್ತಾ, ನಿರ್ಮಲ ಮನಸ್ಸುಳ್ಳವರು ಧನ್ಯರು, ಅವರು ಪರಲೋಕ ರಾಜ್ಯ ನೋಡುವುದು ಮತ್ತದಲ್ಲಿ ಪರ್ವತ ಪ್ರಸಂಗದಲ್ಲಿ ಯೇಸು ಕ್ರಿಸ್ತ ನೋಡ್ತೇವೆ. ಈ ಸಮಯದಲ್ಲಿ ನಮ್ಮ ಶರೀರದ ಪ್ರತಿಯೊಂದು ಅಂಗಗಳನ್ನು ಆತನಿಗೆ ಒಪ್ಪಿಸಿಕೊಡೋಣ. ಯಾವ ಅಂಗ ಹೌದು ಪರಿಪೂರ್ಣವಾಗಿ ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲವೋ ಯೇಸುವೆ, ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವ ಆ ಅಂಗಗಳನ್ನು ಪರಿಪೂರ್ಣ ಒಪ್ಪಿಸಿಕೊಡಿ. ಆಗ ದೇವರು ಅಥಾರಿಟಿ ತೆಗೆದುಕೊಳ್ತಾರೆ. ನಾವು ಏನು ಅಲ್ಲ, ನಾವು ಬರೀ ಉಸಿರಾಗಿದ್ದೇವೆ. ನಾವು ಜೇಡು ಮಣ್ಣೊಪ್ಪದಲ್ಲಿ ಕುಂಬರನ ಕೈಯಲ್ಲಿ ಜೇಡು ಮಣ್ಣೆ ಮರೆತಿ, ಅದೇ ರೀತಿ ನಾವು ಈ ಸಮಯದಲ್ಲಿ ಇದ್ದೇವೆ. ನಮಗೆ ಬಲ, ಶಕ್ತಿ, ನಮಗೆ ಆರೋಗ್ಯ, ನಮಗೆ ಶಾಂತಿ, ಸಮಾಧಾನ ಕೊಡುವಂತ ದೇವರು ಆತನ. ಅದಕ್ಕೋಸ್ಕರ ನಮ್ಮನ್ನು ಈ ಸಮಯದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದ ಆ ಸೇನಾಧೀಶರನ್ನು, ಕೆರೂಬಿಯರು, ಸೆರಾಫಿಯರು ದಿನನಿತ್ಯ ಸ್ತುತಿಸುವಂತ ಜೀವಂತಳ ದೇವರನ್ನು ಈ ಸಮಯದಲ್ಲಿ ಆರಾಧನೆ ಮಾಡಲಿಕ್ಕೆ ಬರುವಾಗ ನಮ್ಮನ್ನು ಪರಿಪೂರ್ಣ ಈ ಸಮಯದಲ್ಲಿ ನಾವು ತಗ್ಗಿಸಿಕೊಂಡು ಆರಾಧನೆಗೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ಹೋಗುವ. ಪರಿಶುದ್ಧನ ತಂದೆ ದೇವರೇ, ಅಪ್ಪ ನೀನು ಎಷ್ಟು ಒಳ್ಳೆಯವನಾಗಿದ್ದೆ. ನಾವು ಬದುಕಿದ್ದು ನಿನ್ನ ಕೃಪೆ ಸ್ವಾಮಿ. ನಾವು ಇನ್ನೂ ಬದುಕುವುದು ನಿನ್ನ ಕೃಪೆ, ನಾವು ಉಸಿರಾಡುವುದು ನಿನ್ನ ಕೃಪೆ. ಈ ನಿನ್ನ ಕೃಪೆ ದಿನದಲ್ಲಿ ಸ್ವಾಮಿ, ಈ ಸುಂದರ ಸಮಯದಲ್ಲಿ ನಿನ್ನನ್ನು ಆರಾಧನೆ ಮಾಡಿ ಕೊಟ್ಟಂತೆ ಅವಕಾಶಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವ, ಈ ಆರಾಧನೆ ನೋಡುವಂತ ಪ್ರತಿಯೊಬ್ಬ ಒಂದು ಕುಟುಂಬವು ಅಪ್ಪ ಅವರ ಜೀವಿತದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು, ಯಾವುದೇ ರೀತಿಯ ಕಷ್ಟಗಳು, ಯಾವುದೇ ರೀತಿಯ ರೋಗ ವ್ಯಾಧಿಗಳಿರಬಹುದು. ಆದರೆ ದೇವರೇ, ನಿನ್ನ ಆರಾಧಿಸುವಾಗ ಅಪ್ಪ ಅವರು ಮಾಧ್ಯಮದ ಮುಖಾಂತರ ನೋಡುತ್ತಿರುವಾಗ ಅವರ ಜೀವಿತದಲ್ಲಿ ಸ್ವಾಮಿ ಒಂದು ದೊಡ್ಡ ಬಿಡುಗಡೆ ಕೊಡು ಹೋಯ್ತು. ನೀನು ಆರಾಧನೆ ಮೆಚ್ಚುವಂತ ದೇವರಾಗಿದ್ದಿ.
ನೀನು ಆರಾಧನೆಯಲ್ಲಿ ಮಹಿಮೆ ಉಳ್ಳ ದೇವರಾಗಿದ್ದಿ ದೇವ. ನಮ್ಮ ಆರಾಧನೆಯನ್ನು ಮೆಚ್ಚಿಕೊಂಡು ನಿನ್ನ ಪ್ರಸನ್ನತೆಯನ್ನು ಸೂರ್ಯ ಮಾಡಿಕೊಂಡು ನಮ್ಮ ನಡೆಸುವ ಪವಿತ್ರಾತ್ಮನೇ ನಾವು ತಗ್ಗಿಸಿಕೊಳ್ಳುತ್ತೇವೆ, ನಾವು ಬರೆದು ಮಾಡುತ್ತೇವೆ. ನೀನು ನಮ್ಮ ಮೊದಲೇ ಚಲಿಸು, ಇದರ ಮುಖಾಂತರ ನೀನು ಮಹಿಮೆ ಹೊತ್ತು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬಿಡುವಂತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಈ ಸಮಯದಲ್ಲಿ ಆತ್ಮರೇ ಬನ್ನಿ, ಯಾಕಂದ್ರೆ ದೇವರ ಆತ್ಮ ನಡೆಸುವಿಕೆ ಇಲ್ಲದೆ, ಆ ಪವಿತ್ರಾತ್ಮನ ಶಕ್ತಿ ಇಲ್ಲದೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನಿಷ್ಟ ತನಕ ನಿಲ್ಲುವುದು, ನಾನಿಷ್ಟ ತನಕ ಉಸಿರಾಡುವುದು, ನಾನಿಷ್ಟ ತನಕ ಆತನ ಅದ್ಭುತ ಕಾಣಲಿಕ್ಕೆ ಆತನ ಮಾತ್ರ ಕಾರಣದಕ್ಕೋಸ್ಕರ ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ನಿಮ್ಮ ಕಾರ್ಯಗಳು ಈ ಸಮಯದಲ್ಲಿ ಆಗಲೆಂಬುದು ನಾವು ಈ ಸಮಯದಲ್ಲಿ ನಾವೆಲ್ಲರೂ ಆತನ ಆರಾಧನೆ ಮಾಡಬೇಕು. ಥ್ಯಾಂಕ್ ಯು ಗಾಡ್. ಜೀಸಸ್. ಸಂತೋಷವು, ನೀವು ಬಂದಾಗ ಸಮಾಧಾನವು, ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ, ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಸಮೃದ್ಧಿಯು, ನೀವು ಬಂದಾಗ ಸಂತೃಪ್ತಿಯು, ನೀವು ಬಂದಾಗ ಸಮೃದ್ಧಿಯು, ನೀವು ಬಂದಾಗ ಸಂತೃಪ್ತಿಯು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಅಭಿಷೇಕವು, ನೀವು ಬಂದಾಗ ವರದಾನವು, ನೀವು ಬಂದಾಗ ಅಭಿಷೇಕವು, ನೀವು ಬಂದಾಗ ವರದಾನವು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ,
ಪವಿತ್ರಾತ್ಮರೇ ಬನ್ನಿ, ನೀವು ಬಂದಾಗ ಬಿಡುಗಡೆಯು, ನೀವು ಬಂದಾಗ ಆರೋಗ್ಯವು, ನೀವು ಬಂದಾಗ ಬಿಡುಗಡೆಯು, ನೀವು ಬಂದಾಗ ಆರೋಗ್ಯವು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು, ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಸಮೃದ್ಧಿಯು, ನೀವು ಬಂದಾಗ ಸಂತೃಪ್ತಿಯು, ನೀವು ಬಂದಾಗ ಸಮೃದ್ಧಿಯು, ನೀವು ಬಂದಾಗ ಸಂತೃಪ್ತಿಯು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಅಭಿಷೇಕವು, ನೀವು ಬಂದಾಗ ವರದಾನವು, ನೀವು ಬಂದಾಗ ಅಭಿಷೇಕವು, ನೀವು ಬಂದಾಗ ವರದಾನವು. ಆತ್ಮರೇ ಬನ್ನಿ. ಹೋ ಥ್ಯಾಂಕ್ ಯು ಗಾಡ್, ಹಲ್ಲೆಲೂಯಾ. ಆತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧಾತ್ಮನೇ, ದೇವ ನೀವು ಬರಬೇಕು ಸ್ವಾಮಿ. ನೀವು ಬಂದಾದಲ್ಲಿ ಆ ಬಿಡುಗಡೆ ಆಗ್ತದೆ ಸ್ವಾಮಿ. ನಿನ್ನ ಆತ್ಮನ ಮುಖಾಂತರ ದೊಡ್ಡ ಕಾರ್ಯಗಳಾಗುತ್ತದೆ ಸ್ವಾಮಿ. ನಿನ್ನೊಬ್ಬನ ವಿಶ್ರಾಮದಲ್ಲಿ ಕರೆಯುತ್ತೇವೆ. ನೀನೇ ಆಸೀನನಾಗಬೇಕು, ನೀನೇ ಚಲಿಸಬೇಕು, ನೀನೇ ಮಹತ್ಕಾರ್ಯ ಮಾಡಬೇಕು. ನೀನೊಬ್ಬನೇ ಸ್ವಾಮಿ ಬಿಡುಗಡೆ ಕೊಡುವಂತ ದೇವರಾಗಿದೆ ಸ್ವಾಮಿ. ನೀವು ಬಂದಾಗ ಸಂತೋಷ, ನೀವು ಬಂದಾಗ ಸಮಾಧಾನ, ನೀವು ಬಂದಾಗ ಬಿಡುಗಡೆ, ನೀವು ಬಂದಾಗ ಅದ್ಭುತ, ನೀವು ಬಂದಾಗ ಅಭಿಷೇಕ, ನೀವು ಬಂದಾಗ ಆರೋಗ್ಯ. ಎಸ್ ಪವಿತ್ರಾತ್ಮನೇ, ನಿಮ್ಮನ್ನೊಬ್ಬನನ್ನು ನಾವು ಕಳಿಸುತ್ತೇವೆ. ಹೋಲಿ ಸ್ಪಿರಿಟ್, ಓ ನಮ್ಮ ಮಧ್ಯದಲ್ಲಿ ಬರುವ ಆತನೇ, ಪವಿತ್ರಾತ್ಮನೇ, ನಿಮಗೆ ಸ್ವಾಗತವನ್ನು ಕೋರುತ್ತೇವೆ. ನಿನ್ನ ಚಲಿಸುವಿಕೆ, ನಿನ್ನ ಸಮೃದ್ಧಿಯಾಗಿ ಮಾಡುವಂತ ದೇವರಾಗಿದೆ ಸ್ವಾಮಿ. ಥ್ಯಾಂಕ್ ಯು ಗಾಡ್, ಹಲ್ಲೆಲೂಯಾ ರಾಜ. ಓ ಜೀಸಸ್, ಈ ಸವಿನದ ಆರ್ತಿ ಸರ್ವೋತ್ತಮನಾದ ನಮ್ಮ ದೇವರನ್ನು, ಸರ್ವ ಸೃಷ್ಟಿಯ ಪಾಲಕನಾದ ನಮ್ಮ ಸೃಷ್ಟಿಕರ್ತನನ್ನು, ಏಕಾಧಿಪತಿ ರಾಜಾದಿರಾಜನಾದ ನನ್ನ ದೇವರನ್ನು ಆರಾಧಿಸುವ ಆತ್ಮ ಸ್ವರೂಪನೇ. ನಾವು ಆನಂದ ಘೋಷದೊಡನೆ ನಾವೆಲ್ಲರೂ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ, ಆತನಿಗೆ ನಮ್ಮನ್ನು ಪರಿಪೂರ್ಣ ಯಜ್ಞದ ಪಾದದಲ್ಲಿ ನಾವು ಸಮರ್ಪಣೆ ಮಾಡೋಣ. ಯಾಕಂದರೆ ನಮಗೋಸ್ಕರ ಯಜ್ಞದ ಬಲಿಯಾದನಾಗಿ ಈ ಸಮಯದಲ್ಲಿ ಇನ್ನೊಂದಾರ್ಥವನ್ನು ಆರಾಧಿಸು. ಓ ಥ್ಯಾಂಕ್ ಯು ಗಾಡ್, ಓ ಜೀಸಸ್. ದೇವರ ಘೋಷ, ಓ ಗ್ಲೋರಿ.
ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಹಾಲೆಲೂಯ 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 ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಹಾಲೆಲೂಯ 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 ಏಕಾಧಿಪತಿಯು ರಾಜರಾಜನು ಕರ್ತರ ಕರ್ತನು ನೀನೊಬ್ಬನೇ ಏಕಾಧಿಪತಿಯು ರಾಜರಾಜನು ಕರ್ತರ ಕರ್ತನು ನೀನೊಬ್ಬನೇ ಅಮರತ್ವವುಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ಅಮರತ್ವವುಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ಹಾಲೆಲೂಯ 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 ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನು ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ ಹಾಲೆಲೂಯ 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 ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನು ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ
Hallelujah. 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 ಓ ಕರ್ತನೆ ಪರಾಜ ದೇವ ಏಕಾಧಿಪತಿ ರಾಜ್ಯದ ದೇವರಾತ್ಮ ವಶರಾಗಿ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನ ಆರಾಧಿಸುವಂತ ಕಾಲ ಸ್ವಾಮಿ. ದೇವ ನೀನು ಹೇಳಿದೆ ಸ್ವಾಮಿ, ನಾವು ಕೊನೆಯ ದಿನದಲ್ಲಿ ನನ್ನ ಆತ್ಮವನ್ನು ಸುರಿಯ ಮಾಡುತ್ತೇನೆ. ದೇವ ಹೌದು ಸ್ವಾಮಿ, ಸತ್ಯದಿಂದಲೂ ಆತ್ಮನ ಆರಾಧಿಸುವಂತ ಒಂದು ಜನಾಂಗ, ನಿನ್ನ ಆರಾಧಿಸುವಂತ ಒಂದು ಜನಾಂಗ ಸ್ವಾಮಿ ಎದ್ದು ಬರೋದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಯಾಕಂದ್ರೆ ಸ್ವಾಮಿ ಸರ್ವೋತ್ತಮನು, ಸರ್ವವನ್ನು ಉಂಟು ಮಾಡಿದ ದೇವರು ಸ್ವಾಮಿ, ಏಕಾಧಿಪತಿ ರಾಜಾತಿ ರಾಜನೇ, ನಿನಗೊಬ್ಬನಿಗೆ ನಾವು ಆರಾಧಿಸ್ತೇವೆ ಸ್ವಾಮಿ. ಯಾಕಂದ್ರೆ ಆತ್ಮ ಸ್ವರ್ಪಣೆಗೆ ನಿಮಗೆ ಸ್ತೋತ್ರಗಳ ಯಜ್ಞವನ್ನು ಸಮರ್ಪಿಸ್ತೇವೆ, ನಿಮಗೆ ಸ್ತೋತ್ರಗಳ ಯಜ್ಞವನ್ನು ಸಮರ್ಪಿಸ್ತೇವೆ ಸ್ವಾಮಿ. ದೇವ ನೀನೊಬ್ಬನೇ ಆರಾಧನೆಗೆ ನಾಯಕನು, ನೀನೊಬ್ಬನೇ ಆರಾಧನೆಗೆ ಯಜಮಾನನು, ನೀನೊಬ್ಬನೇ ಆರಾಧನೆಗೆ ಅರಸನು, ನೀನೊಬ್ಬನೇ ಆರಾಧನೆಗೆ ಯೋಗ್ಯನ ದೇವರು. ನಾವೆಲ್ಲರೂ ದಾರ್ತಿ ಕೊನೆಯದಾಗಿ ನಮ್ಮನ್ನು ನಾವು ಪರಿಪೂರ್ಣ ಒಪ್ಪಿಸಿಕೊಡೋಣ ಈ ಸಮಯದಲ್ಲಿ. ನಾವು ಹೇಳುವ, ನಮ್ಮ ಬಾಯಲ್ಲಿ ನಾವು ಆರಿಕೆ ಮಾಡುವ, ನನ್ನ ಯಜಮಾನನೇ, ನನ್ನ ಒಡೆಯನೇ, ನನ್ನ ನಾಯಕನೇ, ಯೋಗ್ಯನ ದೇವರೇ ಎಂಬುದು ಆರಾಧನೆಗೆ ಆತನ ಈ ಸಮಯದಲ್ಲಿ ನಮ್ಮ ಮೊನಕನ್ನು ಬಾಗಿಕೊಳ್ಳುತ್ತಾ, ನಮ್ಮನ್ನು ತಲೆಗಳನ್ನು ಬಾಗಿಸುತ್ತಾ, ಕೈಗಳನ್ನ ಎತ್ತುತ್ತೇವೆ. ಆರಾಧನೆಗೆ ನಾಯಕ ನೀನೆಂಬುದು ಈ ಸಮಯದಲ್ಲಿ ಆತನ ಆರಾಧಿಸುವ. ಥ್ಯಾಂಕ್ ಯು ಗಾಡ್. ಓ ಥ್ಯಾಂಕ್ ಯು ಗಾಡ್. ನಾವೆಲ್ಲರೂ ಈ ಸಮಯದಲ್ಲಿ ತಲೆಗಳನ್ನು ಆತನ ಘನತೆಯನ್ನು ಆರಾಧನೆಗೆ ಅರಸನು ನೀನೇ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ, ಜೀವಿಸುವ ಕಾಲವೆಲ್ಲ. ಓ ಥ್ಯಾಂಕ್ ಯು ಗಾಡ್. ಕರ್ತನಪ್ಪ, ನೀನು ಆರಾಧನೆಗೆ ನಾಯಕನ ದೇವರು, ನೀನು ಆರಾಧನೆಗೆ ಒಡೆಯನು ಸ್ವಾಮಿ, ನೀನು ಆರಾಧನೆ ಯಜಮಾನ ದೇವರು. ಜೀವಿಸುವ ಕಾಲವೆಲ್ಲ ನಿನ್ನೊಬ್ಬನ ಆರಾಧಿಸುವಾಗ ಸ್ವಾಮಿ. ಅಪ್ಪ ದೇವನ ವಾಕ್ಯ ಹೇಳ್ತದೆ ಸ್ವಾಮಿ, ನೀನು ಪರಿಶುದ್ಧ ಅತಿ ಪರಿಶುದ್ಧ ದೇವರು, ನಮ್ಮ
ನಮಗೋಸ್ಕರ ಬಲಿಯಾದವನು ಭಕ್ತರ ಆರಾಧನೆಯಲ್ಲಿ ಸೇವಿಸುವಂತ ಭಕ್ತರ ಮಧ್ಯದಲ್ಲಿ ಚಲಿಸುವಂತ ಭಕ್ತರ ಮಧ್ಯದಲ್ಲಿ ಮಹಿಮೆಗೆ ಇಳುವ ದೇವರು ಭಕ್ತರ ಮಧ್ಯದಲ್ಲಿ ಸ್ವಾಮಿ ಆರಾಧಿಸುವ ಮಧ್ಯದಲ್ಲಿ ಸ್ವಾಮಿ ನಿನ್ನ ಮಹಿಮೆ ಇಳುವುದು ನಿನ್ನ ಪ್ರಸ್ಥಾನತೆ ಇಳುವುದು ಮಳೆವು ಅಂತ್ಯಕಾಲದ ಅಭಿಷೇಕವು ಸ್ವಾಮಿ ಒಬ್ಬೊಬ್ಬರ ಮೇಲೆವು ನಿನ್ನ ಮಹಿಮೆಯು ತುಂಬಲ್ಪಡಲಿ. ಯಾಕಂದ್ರೆ ನೀನೊಬ್ಬನೇ ಆರಾಧನೆ ನಾಯಕನಾಗಿ ಆರಾಧಿಸುವಂತ ಮಧ್ಯದಲ್ಲಿ ಆರಾಧಿಸುವವರ ಮಧ್ಯದಲ್ಲಿ ನೀನು ವಿಶೇಷವಾದ ನಿನ್ನ ಅಭಿಷೇಕದಲ್ಲಿ ತುಂಬುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಒಂದು ವ್ಯಕ್ತಿಗತ ಜೀವನದಲ್ಲಿ ಒಂದು ವ್ಯತ್ಯಾಸವನ್ನು ಕಾಣಲ್ಪಡಬೇಕು ಸ್ವಾಮಿ. ನೀನು ಆರಾಧಿಸುವವರ ಮಧ್ಯದಲ್ಲಿ ನೀನು ಮಹಿಮೆಯಾದ ಒಂದು ರೀತಿಯ ಕಾರ್ಯಗಳಲ್ಲಿ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲಿ ನಿನ್ನ ಸ್ತುತಿಸರು ಅಲ್ಲಿ ಬಿಡುಗಡೆ, ಎಲ್ಲಿ ನಾಮವನ್ನು ಅವರಲ್ಲಿ ಬದಲಾವಣೆ, ಒಂದು ಕುಟುಂಬದಲ್ಲಿ ಬದಲಾವಣೆ, ಒಂದು ಕುಟುಂಬದಲ್ಲಿ ಆರೋಗ್ಯ, ಒಂದು ಕುಟುಂಬದಲ್ಲಿ ಅದ್ಭುತದಲ್ಲಿ ನೀನು ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಎಲ್ಲರ ಸಮಯದಲ್ಲಿ ನೋಡುವರ ಪ್ರತಿಯೊಬ್ಬರ ಜೀವೊಬ್ಬರು ಆತ ನಾಮವನ್ನು ಸ್ವರವೆತ್ತಿ ಕೂಗಿ ಆತ ನಾಮವನ್ನು ಸ್ವರವೆತ್ತಿ ಕೂಗುವಾಗ ಯೇಸು ಆತನು ಇಳಿದು ಬರುವ ದೇವರಾಗಿದ್ದಾನೆ. ಆತ ನಮ್ಮ ಕಣ್ಣೀರನ್ನು ಒರೆಸುತ್ತ ದೇವರು, ಆತ ನಮ್ಮೆಲ್ಲರಿಂದ ಕಷ್ಟ ಕಾರ್ಯಗಳನ್ನು ನೀಗಿಸುತ್ತ ದೇವರು, ಒಂದು ಕುಟುಂಬದಲ್ಲಿ ಒಂದು ಮಹತ್ಕಾರ್ಯ ಮಾಡೋ ದೇವರು ಆತನೊಬ್ಬನೇ. ಆತನ ಎಲ್ಲ ಸೈತಾನಗಳು ಮುರಿಯಲ್ಪಟ್ಟದ್ದು, ಎಲ್ಲರಿಂದ ಅಂಧಕಾರ ಶಕ್ತಿ ನಾಶ ಮಾಡಿದ್ದು ಆತನ ನಾಮವಾಗಿದೆ. ಅದುವೇ ಯೇಸುವಿನ ನಾಮ. ಯೇಸುವಿನ ನಾಮವನ್ನು ಸ್ವರವೆತ್ತಿ ಕೂಗುವವರ ಮಧ್ಯದಲ್ಲಿ ಆತನ ಅದ್ಭುತವಾದ ಕಾರ್ಯಗಳು ಮಾಡೋ ದೇವರಾಗಿದ್ದಾನೆ. ಯೇಸುವೆ ನಿನಗೆ ಮಹಿಮೆ ಸ್ವಾಮಿ. ನೀನು ನಾಯಕನಾಗಿ, ನೀನು ಒಡೆಯನಾಗಿ, ನೀನು ಯಜಮಾನನಾಗಿ ನಾವು ಮೊದಲಿದ್ದಕ್ಕಾಗಿ ಸ್ತೋತ್ರ. ನಿನಗೆ ಸ್ತೋತ್ರ, ನಿನಗೆ ಘನತೆ, ನಿನಗೆ ಮಹಿಮೆ. ಎಲ್ಲ ಸ್ತುತಿಗಾನ ಮನ ಮಹಿಮೆ ನಿನಗೊಬ್ಬನ ಸಲ್ಲಿಸ್ತೀನಿ. ನಜರೇತಿನ ಕ್ರಿಸ್ತನ ಅತಿ ಮುದ್ದಾದ ನಾಮದಲ್ಲಿ ತಂದೆ. ಆಮೆನ್ ಆಮೆನ್. ಜೀಸಸ್ ಲಾರ್ಡ್ ಹಲ್ಲೆಲೂಯಾ. ಓಹ್ ಥ್ಯಾಂಕ್ ಯು ಗಾಡ್. ಪ್ರೈಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ದೇವರ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಮಾಡುವಂಥ ಧ್ಯಾನ ಮಾಡೋ ಸಂದೇಶವನ್ನು ನಿನ್ನ ಪವಿತ್ರ ಅಭಿಷೇಕಿಸು. ಪವಿತ್ರಾತ್ಮ ನನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯವನ್ನು ಕೇಳೋ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 31 ಮತ್ತು 32ನೇ ವಾಕ್ಯ. 1 Corinthians chapter 11 verse 31 and 32 verse. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನ ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸ್ತಾನೆ. ಇಲ್ಲಿ ಅತಿ ಸ್ಪಷ್ಟವಾಗಿ ಕೊರಿಂಥದವರ ಸಭೆಗಳು ಹೇಳ್ತಾನೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆ ಒಳಗಾಗುವುದಿಲ್ಲ. ಇಲ್ಲದಿದ್ದರೆ ದೇವರು ತನ್ನ ಮಕ್ಕಳನ್ನು ನ್ಯಾಯ ವಿಚಾರಣೆ ಒಳಪಡಿಸ್ತಾನೆ. ಯಾಕೆಂದರೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂಬುದಾಗಿ ದೇವರು ತನ್ನ ಮಕ್ಕಳನ್ನು ಶಿಕ್ಷೆಗೆ ಒಳಪಡಿಸಿ ಅವರ ಆತ್ಮಕ್ಕೆ ನಿತ್ಯ ಜೀವ ಕೊಡುತ್ತೆ ಎಂಬುದು ಇದರ ಅರ್ಥವಾಗ್ತದೆ. ಆದರೆ ಇವತ್ತು ಪ್ರಿಯರೇ, ಲೋಕದಲ್ಲಿ ಜೀವಿಸುವಾಗ ನಿಮಗೆ ಒಳ್ಳೆಯ ಆರೋಗ್ಯ, ಎಲ್ಲ ರೀತಿಯ ಆರ್ಥಿಕ ಸಮೃದ್ಧಿ, ಎಲ್ಲ ರೀತಿಯ ದೇವರ ವಾಗ್ನ ಆಶೀರ್ವಾದವನ್ನು ಅನುಭವ ಮಾಡಬೇಕು. ಮತ್ತು ನೀವು ಪರಲೋಕಕ್ಕೆ ಸಂತೋಷವಾಗಿ ಪರಲೋಕಕ್ಕೆ ಹೋಗುವರಾಗಬೇಕಾದರೆ ಅಪೊಸ್ತಲ ಪೌಲನು ಹೇಳ್ತಾನೆ, ಯಾವಾಗ ನೀವು ನಿಮ್ಮನ್ನು ದೇವರ ವಾಕ್ಯದ ಮುಖಾಂತರ ನೀವು ವಿಚಾರಿಸಿಕೊಂಡು ಆ ವಾಕ್ಯಕ್ಕೆ ವಿಚಾರಣೆ ನಡೆಯುತ್ತೀರೋ ಆಗ ದೇವರ ನ್ಯಾಯ ವಿಚಾರ ನಿಮ್ಮ ಮೇಲೆ ಬರುವುದಿಲ್ಲ. ಒಂದು ವೇಳೆ ನಿಮ್ಮನ್ನು ನೀವೇ ವಿಚಾರಿಸಿಕೊಳ್ಳಿಗೆ ತಪ್ಪಿ ಹೋಗುವುದರೆ ದೇವರು ನಿಮ್ಮನ್ನು ಯೇಸುಕ್ರಿಸ್ತ ಕ್ರಯತೆಗೊಂಡ ನಿಮಿತ್ತವಾಗಿ ಆತ ನಿಮ್ಮನ್ನು ನ್ಯಾಯ ವಿಚಾರಣೆ ಒಳಪಡಿಸ್ತಾನೆ. ಯಾಕಂದರೆ ನೀವು ಲೋಕದ್ವಾರ ಹಾಗೆ ನಿತ್ಯ ನರಕಕ್ಕೆ ಹೋಗುವರಲ್ಲ, ನೀವು ಪರಲೋಕಕ್ಕೆ ಬರಬೇಕೆಂಬ ಉದ್ದೇಶದಿಂದ ನಿಮ್ಮನ್ನು ಶಿಕ್ಷೆಗೆ ಒಳಪಡಿಸ್ತಾನೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅಷ್ಟೇ ಈ ಶಿಕ್ಷೆಗಳು ನಿಮಗೆ ಬೇಡವಾದರೆ ನಿಮ್ಮನ್ನು ನೀವೇ ವಿಚಾರಿಸಿಕೊಳ್ಳಬೇಕು. ಹಾಗಾದರೆ ಈ ವಾಕ್ಯದ ಪ್ರಕಾರ ಹೇಗೆ ನಿಮ್ಮ ಜೀವಿತವನ್ನು ಪ್ರೇರೆ ಹೇಗೆ ನೀವು ವಿಚಾರಿಸಿಕೊಳ್ಳಬೇಕು, ಹೇಗೆ ನಿಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು ಎಂಬುದಾಗಿ ಕೆಲವು ಸಂಗತಿಗಳು ಅತಿ ಸ್ಪಷ್ಟವಾಗಿ ನನಗೆ ನಾನು ಹೇಳುವವನಾಗಿದ್ದೇನೆ. ಮೊದಲನೇ ಸಂಗತಿಯಾಗಿದೆ, ದಿನಾಲೂ ನಮ್ಮ ಜೀವಿತವನ್ನು ದೇವರ ವಾಕ್ಯವನ್ನು ಧ್ಯಾನಿಸುವುದರ ಮೂಲಕ
ಪರೀಕ್ಷಿಸುವವರು ಆಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. Hebrews chapter 4 verse 12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿಕತೆಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನೋಡ್ತೀವಿ ಅಪ್ಪ ದೇವರ ವಾಕ್ಯವು ಜೀವವಾಗಿದೆ. ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು. ಈ ವಾಕ್ಯ ಪ್ರೇರೆ ನೀವು ಬರೀ ಓದುವರಲ್ಲ, ಬರೀ ಕೇಳುವರಲ್ಲ, ಈ ವಾಕ್ಯವನ್ನು ವ್ಯಕ್ತಿಗತವಾಗಿ ನಿಮ್ಮ ಮನಸ್ಸಲ್ಲಿ ಆಳವಾಗಿ ನೀವು ಈ ವಾಕ್ಯವನ್ನು ಸ್ವೀಕಾರ ಮಾಡಬೇಕು. ಮತ್ತು ನಿಮ್ಮ ಮನಸ್ಸಲ್ಲಿ ಸ್ವೀಕಾರ ಮಾಡಿ ಆಳವಾಗಿ ಇದನ್ನು ಧ್ಯಾನಿಸಬೇಕು. ಇದರ ಬಗ್ಗೆ ಥಿಂಕ್ ಮಾಡಬೇಕು. ಎಷ್ಟು ನೀವು ವಾಕ್ಯವನ್ನು ಪ್ರೇರೆ ನೀವು ಧ್ಯಾನಿಸ್ತೀರೋ ಆಗ ವಾಕ್ಯ ಪ್ರೇರೆ ನಿಮ್ಮ ಹೃದಯ ಒಳಗೆ ಪ್ರವೇಶಿಸಿಕೊಂಡು ನಿಮ್ಮ ಹೃದಯ ಅಡಕವಾದ ಯಾವುದೇ ಗುಪ್ತ ಪಾಪಗಳು ಇರುವುದಾದರೆ ಈ ವಾಕ್ಯ ನಿಮಗೆ ಮನವರಿಕೆ, ಪಶ್ಚಾತ್ತಾಪ ತರುತ್ತದೆ. ಆವಾಗ ನೀವು ಪ್ರೇರೆ ವಾಕ್ಯದ ಎದುರಿನಲ್ಲಿ ಮನ ಕಾಲಿಡ್ಕೊಂಡು, ದೇವ ಈ ನಿನ್ನ ವಾಕ್ಯದ ಪ್ರಕಾರ ನಡೆಯಲಿಲ್ಲ ದೇವ, ನನ್ನನ್ನು ಶ್ರಮಿಸುವ ಪಾಪ ಎಂದರೆ ಅದರ ಅರ್ಥ ಅಧರ್ಮ. ಅಪೊಸ್ತಲ ಯೋಹನನು 1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ಪಾಪವು ಅಧರ್ಮವೇ. ಅಂದರೆ ಅರ್ಥ ದೇವರ ಆಜ್ಞೆ 10 ಆಜ್ಞೆಗಳು ಅಲ್ಲಂಬಿಕೊಳ್ಳಲ್ಪಟ್ಟಿದೆ. ಹೊಸ ನಂಬಿಕೆಯಲ್ಲಿ ಯೇಸು ಕ್ರಿಸ್ತನು 10 ಆಜ್ಞೆಗಳು ಒಟ್ಟಿಗೆ ಯೇಸು ಕ್ರಿಸ್ತನು ಅನೇಕ ಆಜ್ಞೆ ಕೊಟ್ಟಿದ್ದಾನೆ. ಆಗದೆ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. ಒಂದು ವೇಳೆ ಯಾವುದೇ ಒಂದು ಆಜ್ಞೆ, ಚಿಕ್ಕ ಆಜ್ಞೆ ಇರಬಹುದು, ದೊಡ್ಡ ಅವಿಧರಾಗುತ್ತೀರೋ ಅದುವೇ ಅಧರ್ಮ, ಅದಕ್ಕೆ ಪಾಪ ಎಂದು ಕರೆಯಲ್ಪಡುತ್ತದೆ. ಈ ಪಾಪವು ನಿಮ್ಮಲ್ಲಿ ಇರುವುದಾದರೆ ಸೈತಾನನು ಪ್ರೇರೆ ಅವನ ಹೆಸರು ದೂರುಗಾರನಾಗಿದ್ದಾನೆ. ಅವನ ಪ್ರಕರಣ ಗ್ರಂಥ 12ನೇ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಹೋದರ ಮೇಲೆ ದೂರು ಹೇಳುವ ದೂರುಗಾರನು ಅಲ್ಲಿ ಇದ್ದಾನೆ ಪರಲೋಕದಲ್ಲಿ. ಹಗಲು ರಾತ್ರಿ ದೇವರ ಮಕ್ಕಳ ವಿರುದ್ಧವಾಗಿ ದೂರು ಹೇಳುವ ದೂರುಗಾರನ ಮುಂದೆ ಸೈತಾನ ಹೆಸರಾಗಿದೆ. ಈ ಸೈತಾನನ ಪ್ರೇರೆ ಆತನು ಮೊದಲು ಪರಲೋಕದಲ್ಲಿದ್ದವನು. ಆತ ಇಡೀ ಬೈಬಲ್ ಆತನಿಗೆ ಗೊತ್ತುಂಟು ಪ್ರೇರೆ. ಆಗ ದೇವರ ಮಕ್ಕಳಾದ ನೀವು ಬರೀ ಬೈಬಲ್ ಓದಿಕೊಂಡು ಕೇಳಿಕೊಂಡು ಅದರ ಪ್ರಕಾರ ನಡೆದಿದ್ದರೆ ಆತನು ಯಾವಾಗ ದೇವರ ವಾಕ್ಯಕ್ಕೆ ಅವಿಧರಾಗ್ತಿರೋ ಆವಾಗ ಆತನು ದೇವರ ಹತ್ರ ಹೋಗಿ ಅನುಮತಿ ಕೇಳ್ತಾನೆ. ನಿನ್ನ ಮಗನು, ನಿನ್ನ ಮಗಳು ನಿನ್ನ ವಾಕ್ಯಕ್ಕೆ ಅವಿಧನಾಗಿದ್ದಾಳೆ ಅಥವಾ ಅವಿಧನಾಗಿದ್ದಾನೆ, ನೀನು ಅವನಿಗೆ ಶಿಕ್ಷೆ ಕೊಡಬೇಕು, ನನಗೆ ಅನುಮತಿ ಕೊಡಬೇಕು ಎಂಬುದು ಹಗಲು ರಾತ್ರಿ ದೂರು ಹೇಳ್ತಾ ಇರ್ತಾನೆ ಪ್ರೇರೆ. ನೀವು ಕೂಡಲೇ ನಿಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡದೆ ಹೋಗುವುದಾದರೆ ದೇವರು ನ್ಯಾಯ ಸ್ವರೂಪನಾಗಿದ್ದಾನೆ, ನೀತಿವಂತನಾಗಿದ್ದಾನೆ. ಆತನ ವಾಕ್ಯ ಹೇಳ್ತದೆ, ದೇವರು ಎಂದಿಗೂ ಅನ್ಯಾಯವಾಗಿ ತೀರ್ಪು ಮಾಡೋದಿಲ್ಲ. ದೇವರ ಬಗ್ಗೆ ಪಾಪ ಮಾಡುವ ಪ್ರತಿಯೊಬ್ಬರಿಗೆ ಶಿಕ್ಷೆ ಬರಲೇಬೇಕು. ಯಾಕಂದರೆ ಪಾಪದ ಸಂಬಳವು ಮರಣವಾಗಿದೆ. ಅಂದರೆ ಯಾರು ಪಾಪ ಮಾಡುತ್ತಾರೋ ಅವರಿಗೆ ಶಿಕ್ಷೆ ಬರಬೇಕು ಪ್ರೇರೆ. ಹಾಗಾದರೆ ದೇವರು ಏನು ಮಾಡ್ತಾನೆ, ಸೈತನಿಗೆ ಅನುಮತಿ ಕೊಡುತ್ತಾನೆ. ಆಗ ಸೈತನು ಬಂದು ಪ್ರೇರೆ ನಿಮ್ಮ ಜೀವಿತ ಆಶೀರ್ವಾದಗಳನ್ನು, ಆರೋಗ್ಯವನ್ನು ಕದ್ದುಕೊಂಡು ಹೋಗುವ ಕಲ್ಲನ್ನು ನಿಮ್ಮದೇ ನೋಡ್ತಾರೆ. ಅದಕ್ಕೆ ಯೋನ ಬರೆಸುವ 10ನೇ ವಾಕ್ಯ ಹೇಳ್ತದೆ, ಕಲ್ಲನ್ನು ಕದಿಯೋದಕ್ಕೆ, ಹಾಳು ಮಾಡೋದಕ್ಕೆ, ನಾಶ ಮಾಡೋದಕ್ಕೆ, ಕೊಲ್ಲುವುದಕ್ಕೆ ವಿನ ಬೇರೆ ಯಾವುದಕ್ಕೂ ಆತನು ಬರುವುದಿಲ್ಲ. ನಾನಾದರೂ ನಿಮಗೆ ಜೀವವಿರಬೇಕಂತಲೂ ಸಮೃದ್ಧಿ ಜೀವ ಇರಬೇಕೆಂತಲೂ ಬಂದಿದ್ದೇನೆ ಎಂಬುದಾಗಿ ಯೋನ ಬರೆಸುವಾರ್ತೆ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಹಾಗಾದರೆ ಇವತ್ತು ಈ ಕಲ್ಲನಾದ ಸೈತಾನನು ನಿಮ್ಮನ್ನು ಆಕ್ರಮಣ ಮಾಡಲಿಕ್ಕೆ ಬಂದಿರುವುದಾದರೆ ಯಾಕೆ ಎಂಬುದಾಗಿ ನೀವು ನಿಮ್ಮ ಜೀವಿತವನ್ನು ವಾಕ್ಯ ಓದಿ ಮುಖಾಂತರ ಧ್ಯಾನ ಮಾಡೋದ್ರ ಮುಖಾಂತರ ಪರೀಕ್ಷಿಸಿಕೊಳ್ಳುವುದಾದರೆ ಸೈತಾನಿಗೆ ನಿಮ್ಮ ಮೇಲೆ ಯಾವ ಅಧಿಕಾರವಿರುವುದಿಲ್ಲ. ಅದು ದೇವರ ನ್ಯಾಯ ವಿಚಾರ ನಿಮ್ಮ ಮೇಲೆ ಬರದೆ ನೀವು ದೇವರ ಆಶೀರ್ವಾದ, ಆತನ ಶುಭವು, ಕೃಪೆಯು ಪ್ರತಿದಿನ ನಿಮ್ಮ ಮೇಲೆ ಇರುತ್ತದೆ. ಒಂದು ವೇಳೆ ಅದಕ್ಕೆ ಪ್ರೇರೆ ಅಪ್ಪೋಸ್ತ ಪೌಲನು ಹೇಳ್ತಾನೆ, ನಿಮ್ಮನ್ನೇ ವಿಚಾರಿಸಿ ಕೊಲ್ಲದಿದ್ದರೆ ಮಾತ್ರವೇ, ಕೊಲ್ಲದಿದ್ದರೆ ದೇವರ ನ್ಯಾಯವಾಗ್ತೀರಿ. ಯಾಕಂದರೆ ದೇವರು ನಿಮ್ಮನ್ನು ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯ ಆಗಬಾರದು ಎಂಬುದಕ್ಕೆ ನಿಮ್ಮನ್ನು ಶಿಕ್ಷಿಸ್ತಾನೆ. ಯಾಕಂದರೆ ದೇವರ ಪ್ರೀತಿಯ ಸ್ವರೂಪನು ಯೇಸು ನಂಬಿಕಿಟ್ಟವರು ನಿಮ್ಮನ್ನು ನೀತಿ ಮುಳಿತಿ ಸತ್ತಂತ ಪ್ರತಿಯೊಬ್ಬರಿಗೆ ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. ಅವರಿಗೆ ನಿತ್ಯ ಜೀವ ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ನೀವು ಪಾಪ ಮಾಡಿ ನರಕಕ್ಕೆ ಹೋಗಬಾರ್ದೆಂಬ ಉದ್ದೇಶದಿಂದ ನಿಮಗೆ ಶಿಕ್ಷೆಗೆ ಒಳಪಡ. ಹಾಗಾದರೆ ಆ ಶಿಕ್ಷೆಯೂ ಸಹ ಬೇಡ. ಅದು ಅಪ್ಪಸ್ ಬರೋದೆ ನಮ್ಮನ್ನು ನಾವೇ ಆಗದೆ ಮೊದಲಾಗಿ ದೇವರು ಕೊಟ್ಟ
ಒಳ್ಳೆ ಒಂದು ನಮಗೆ ಒಂದು ಗಿಫ್ಟ್ ಆಗಿದೆ ದೇವರ ವಾಕ್ಯ ಪ್ರಿಯರೇ. ಅದೇ ದಿನಾಲು ದೇವರ ವಾಕ್ಯ ಓದುವವರಾಗಬೇಕು. ಬರೀ ಓದುವವರು ಮಾತ್ರ ಅಲ್ಲ, ಓದುವಾಗ ಪ್ರಿಯರೇ ಗಮನವಿಟ್ಟು ಓದಿರಿ, ಮನಸ್ಸು ಕೊಟ್ಟು ಓದಿರಿ. ಓದುವಾಗ ಆಜ್ಞೆಗಳ ಮೇಲೆ ಗಮನವಿಡಿ. ಯಾವ ಆಜ್ಞೆ ನಿಮಗೆ ಸಿಗ್ತದೋ ಅದನ್ನು 10 ಸಲ ಓದಿ ಮನಸ್ಸಿಗೆ ತೆಗೆದುಕೊಳ್ಳಿರಿ, ಅದನ್ನು ಥಿಂಕ್ ಮಾಡಿರಿ, ಧ್ಯಾನ ಮಾಡಿರಿ. ಮತ್ತು ನೋಡಿ ಆ ಆಜ್ಞೆಗೆ ನೀವು ವಿಧೇಯರಾಗಿದ್ದೀರೋ ಇಲ್ಲ. ಆಗ ನೀವು ಧ್ಯಾನ ಮಾಡುವಾಗ ವಿಧೇಯರಾಗದಿದ್ದರೆ ಆ ಆಜ್ಞೆ ವಾಕ್ಯ ನಿಮ್ಮ ಒಳಗೆ ಚುಚ್ಚುತ್ತದೆ. ಅದು ನಿಮ್ಮ ಒಳಗೆ ಹೋಗಿ ನಿಮ್ಮ ಮನಸ್ಸು ಅಲ್ಲೆಲ್ಲವನ್ನು ತೋರಿಸಿಕೊಡುತ್ತದೆ. ಆಗ ಅಯ್ಯೋ ನಾನು ಪಾಪಿಯಾಗಿದೆ ದೇವ, ನಿನ್ನ ಆಜ್ಞೆಯನ್ನು ಅವಿಧನಾಗಿದ್ದೇವ, ನಾನು ಶ್ರಮಿಸಿದ್ದೇವ, ಈ ಶಾಪದಿಂದ ಈ ಪಾಪದಿಂದ ಬಿಡಿಸಿದ್ದೇವ, ಇನ್ನು ಮುಂದೆ ದೇವ ನಾನು ಆಜ್ಞೆಗೆ ವಿಧನಾಗುತ್ತೆ ಎಂಬುದಾಗಿ ದೇವರ ಪ್ರಾರ್ಥನೆ ಮಾಡಿರಿ. ಮತ್ತು ಆಜ್ಞೆಯನ್ನು ಬಾಯ್ಪಾಠ ಮಾಡಿ ನಿಮ್ಮ ಜ್ಞಾಪಕದಲ್ಲಿ ಇರುವಾಗೆ ಅದು ಪುನಃ ಓದಿ ನಿಮ್ಮ ಮನಸ್ಸಿಗೆ ಜ್ಞಾಪಕ ಮಾಡಿ. ಹಾಗೆ ನೀವು ವಿಧೇಯರಾಗುವುದಾದರೆ ದೇವರ ಶಿಕ್ಷೆಗಳು ಒಳಪಡುವುದಿಲ್ಲ. ಅದನ್ನು ಹೇಗೆ ಎಷ್ಟು ನಂಬಿಕೆ ಇಟ್ಟಿದ್ದೇನೆ, ದೇವರ ಕೃಪೆ ಉಂಟು, ಮನಸ್ಸು ಬಂದ ಪ್ರಕಾರ ಜೀವಿಸಬಹುದು. ಮನಸ್ಸು ಬಂದ ಪ್ರಕಾರ ಆದಿತ್ಯರ ಸಭೆಗೆ ಹೋಗ್ತೀರಿ, ರೊಟ್ಟಿ ಪಾಲುಗಾರಾಗುತ್ತೀರಿ, ವಾಕ್ಯ ಕೇಳ್ತೀರಿ, ಏನೂ ಜೀವಿತದಲ್ಲಿ ಏನೂ ಚೇಂಜ್ ಇಲ್ಲ. ದೇವರು ತುಂಬ ಸಮಯ ಕೊಡುತ್ತಾನೆ. ಅದೇ ರೀತಿ ನೀವು ನಡೆಯುವುದರೆ ಶಿಕ್ಷೆಗಳು ಒಪ್ಪಡಬೇಕಾದ್ರೆ ನಿಮ್ಮ ಆತ್ಮ ನರಕ ಹೋಗಬಾರದು. ಹಾಗಾದರೆ ಇವತ್ತು ದೇವರು ಬಯಸ್ತಾನೆ ಪ್ರತಿಯೊಬ್ಬ ದೇವರ ಮಕ್ಕಳು ಲೋಕದಲ್ಲಿ ಇರುವಾಗ ಸಂತೋಷವಾಗಿ ಸಮಾಧಾನಕರವಾಗಿ ದೇವರು ಕೊಟ್ಟೆಲ್ಲ ಆಶೀರ್ವಾದವನ್ನು ಅನುಭವಿಸಲಾಗಿ ಜೀವಿಸಬೇಕೆಂಬುದೇ ದೇವರ ಚಿತ್ತವಾಗಿದೆ. ಆ ಚಿತ್ತ ನೀವು ನಿಮ್ಮಲ್ಲಿ ನೆರವೇರಬೇಕಾದರೆ ದಿನಾಲು ದೇವರ ವಾಕ್ಯ ಓದುವುದರ ಮುಖಾಂತರ ಮತ್ತು ಧ್ಯಾನಿಸುವುದರ ಮುಖಾಂತರ ನಿಮ್ಮ ಜೊತೆ ಪರೀಕ್ಷಿಸಿದರೆ ನೀವು ಸೇಫ್ಲಿರ್ತೀರಿ. ಒಂದು ವೇಳೆ ವಾಕ್ಯವನ್ನು ಧ್ಯಾನ ಮಾಡಿ ದೇವರ ವಾಕ್ಯ ಧ್ಯಾನ ಮಾಡಿದರೆ ಮಾತ್ರವೇ ಆ ವಾಕ್ಯ ಶಕ್ತಿ ಉಂಟು. ಆ ವಾಕ್ಯವು ಕ್ರಿಯೆ ಮಾಡುತ್ತದೆ. ಅದು ನಿಮ್ಮ ಹೃದಯ ಆಲೋಚನೆ ವಿಭಾಗ ತೂರಿ ಹೋಗಿ ನಿಮ್ಮಲ್ಲೆಲ್ಲಾದರೂ ಪಾಪ ಅಡಕವಾಗಿರುತ್ತದೆ. ಆ ವಾಕ್ಯ ನಿಮಗೆ ಸರಿಯಾಗಿ ತೋರಿಸಿಕೊಡುತ್ತದೆ, ನಿಮಗೆ ಪಶ್ಚಾತ್ತಾಪದ ಕಣ್ಣೀರು ತರುತ್ತದೆ. ಅದಕ್ಕೆ ವಾಕ್ಯ ಧ್ಯಾನ ಮಾಡುವ ಅಭ್ಯಾಸ ಮಾಡಿಕೊಳ್ಳಿರುತ್ತದೆ. ದೇವರ ನ್ಯಾಯ ವಿಚಾರಣೆಗೆ ಒಳಗಾಗಬಾರದಾದರೆ ಇನ್ನಿದು ವಾಕ್ಯನ ಕೊಡುತ್ತೇನೆ. 1ನೇ ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. 1 John 1:8-9. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇಲ್ಲ ಹೇಳ್ತಾನೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ, ಸತ್ಯ ಇಲ್ಲ. ಅದರ್ಥ ಯಾರು ದೇವರ ಕಡೆ ಓದುವುದಿಲ್ಲವೋ ವಾಕ್ಯದ ಅವರು ನನ್ನಲ್ಲಿ ಪಾಪವಿಲ್ಲ, ನಾನು ನೀತಿವಂತೆ ಮತ್ತು ಅವರು ತಮ್ಮನ್ನೇ ಹೊಗಳಿಕೊಳ್ಳುತ್ತಾರೆ. ಯಾಕೆ ನನಗೆ ಕಷ್ಟ ಬಂತು, ಯಾಕೆ ಶಿಕ್ಷೆ ಬಂತು, ನಾನೇನು ಅದಕ್ಕೆ ಹಾಗೆ ಅನೇಕರು ಮೋಸ ಹೋಗುತ್ತಾರೆ. ಅದಕ್ಕೆ ಹೇಳ್ತಾನೆ, ನಮ್ಮಲ್ಲಿ ಪಾಪ ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ಳೋದು, ಸತ್ಯ ಬಂದು ನಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ನಮಗೆ ಗೊತ್ತಿರಬೇಕು, ಈ ರಕ್ತ ಮಾಂಸದ ಜೀವಿಸುವಾಗ ನಾವು ಅನೇಕ ರೀತಿಯ ಪಾಪಗಳಲ್ಲಿ ಬೀಳುವ ಅನೇಕ ಸಂಭವಗಳುಂಟು. ಅದಕ್ಕೋಸ್ಕರ ದಿನಾಲು ಬೆಳಿಗಿನ ಜಾವ ರಾತ್ರಿ ಮಲಗುವ ಮೊದಲು ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡಬೇಕು. ಆಗ ನಿಮ್ಮಲ್ಲಿ ಇದ್ದ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಮಾತ್ರವೇ ದೇವರು ಏನು ಮಾಡ್ತಾನೆ, ಯೇಸು ರಕ್ತದಿಂದ ನಮ್ಮ ಪಾಪವನ್ನು ತೊಳೆದು ಶುದ್ಧೀಕರಣ ನಿಮ್ಮ ನೀತಿವಂತ ಮಾಡುತ್ತಾನೆ. ಒಂದು ವೇಳೆ ನೀವು ಬೆಳಗಿನ ಜಾವ ರಾತ್ರಿ ಮಲಗುವಾಗ ದೇವರ ಓದಿ ಧ್ಯಾನ ಮಾಡಿದಲೋ ಆಗ ನಿಮ್ಮಲ್ಲಿ ಪಾಪ ನಿಮಗೆ ಗೊತ್ತಾಗದೆ ನೀವೇ ಸ್ವನೀತಿವಂತರು, ನೀವೇ ಮುಂದೆ ಹೇಳಿಕೊಂಡು ಮೋಸ ಹೋಗ್ತೀರಿ ಮತ್ತು ಒಂದು ದಿನ ಕಷ್ಟಕ್ಕೆ ಸಿಕ್ಕಿಕೊಳ್ಳುತ್ತೀರಿ, ಶಿಕ್ಷೆಗಳು ಬರ್ತವೆ. ಆಗ ಯಾಕೆ ನನಗೆ ಶಿಕ್ಷೆ ಬಂದ ಮೇಲೆ ಈ ರೀತಿ ದೇವರಿಗೆ ಗುಣಗುಟ್ಟು. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ಎಂದಿಗೂ ನಾವು ಹಾಗೆ ಮಾಡಬಾರದು. ನಾವು ರಕ್ತ ಮಾಂಸದಲ್ಲಿ ಜೀವಿಸುವಾಗ ನಾವು ದೊಡ್ಡ ದೊಡ್ಡ ಪಾಪಗಳು ಮಾಡದಿದ್ದರು ಸಣ್ಣ ಪಾಪ ಬೀಳೋ ಚಾನ್ಸಸ್ ಉಂಟು. ಅದಕ್ಕೋಸ್ಕರ ನಾವು ವಾಕ್ಯ ಓದುವುದು ಅತಿ ಇಂಪಾರ್ಟೆಂಟ್, ಧ್ಯಾನ ಮಾಡೋದು ಅತಿ ಇಂಪಾರ್ಟೆಂಟ್. ಆಗ ದೇವರ ವಾಕ್ಯವು ನಮ್ಮಲ್ಲಿ ಯಾವುದೇ ಪಾಪವನ್ನು ನೆಲೆಗೊಳ್ಳದಾಗೆ ಅದು ನಮಗೆ ಪಶ್ಚಾತ್ತಾಪ ನಡೆಸ್ತದೆ. ಆವಾಗ ನೀವು ದೇವನಾಚೆ ಒಳಗಾಗುವುದಿಲ್ಲ ಎಂಬುದಾಗಿ ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಹೇಳುವನಾಗಿದ್ದಾನೆ. ಈ 2ನೇ ಸಂಗತಿ ನೋಡ್ತೇವೆ, ನ್ಯಾಯ ವಿಚಾರ ಒಳಗಾಗದಂತೆ ನಿಮ್ಮಲ್ಲಿ ನಂಬಿಕೆ ನಿಮ್ಮಲ್ಲಿ ಉಂಟಾ ಇಲ್ಲ ಎಂಬುದಾಗಿ ನೀವು ಪರೀಕ್ಷಿಸುವವರು ಆಗಬೇಕು. ನಾವು ನೋಡ್ತೇವೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. 2 Corinthians 13:5. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ
ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿದಿಲ್ಲವೋ? ಆತ ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ಬರ್ತಾನೆ, ನಿಮ್ಮಲ್ಲಿ ಯೇಸು ಕ್ರಿಸ್ತ ಇದ್ದಾನೋ ಅಂದರೆ ಇಲ್ಲವೋ, ನಿಮ್ಮಲ್ಲಿ ನಂಬಿಕೊಂಡು ನೀವು ಪರೀಕ್ಷೆ. ಇವತ್ತು ಅನೇಕ ವಿಶ್ವಾಸಿಗಳು ಪ್ರೇರೆ ಯೇಸು ನಂಬುತ್ತಾರೆ, ಹೇಳ್ತಾರೆ, ಅದು ಅವರಲ್ಲಿ ನಿಜವಾದ ನಂಬಿಕೆ ಇರುವುದಿಲ್ಲ, ಅಪನಂಬಿಕೆಯೂ ಅಲ್ಲಿರ್ತದೆ. ಹಾಗಾದರೆ ಇವತ್ತು ಈ ಅಪನಂಬಿಕೆ ಇದ್ದ ನಿಮಿತ್ತವಾಗಿ ದುರಾತ್ಮವು ಅವರನ್ನು ಅಟ್ಯಾಕ್ ಮಾಡ್ತದೆ. ಅದು ದೇವರ ನ್ಯಾಯ ವಿಚಾರ ಒಳಗಾಗುತ್ತೀರಿ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ನಿಮ್ಮಲ್ಲಿ ನಂಬಿಕುಂಟು ಇಲ್ಲವೋ ಎಂದು ಹೇಗೆ ಪರೀಕ್ಷಿಸುವುದು ಪ್ರೇರೆ? ನಾವು ನೋಡ್ತೇವೆ 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, 2 Corinthians 4:13. ಹೀಗಿದ್ದರೂ ನಂಬಿದೆನು, ಆದ್ದರಿಂದ ಮಾತನಾಡಿದೆನು ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವನೆ ಹೊಂದಿ ನಾವು ನಂಬಿದವರು ಅದನ್ನ ಮಾತನಾಡುತ್ತೇವೆ. ಯಾರೇ ನಿಜ ನಂಬಿಕುಂಟು ಅವರ ಬಾಯಿ ಮಾತಿನಲ್ಲಿ ಗೊತ್ತಾಗ್ತದೆ ಅವರಲ್ಲಿ ನಂಬಿಕುಂಟು. ಹಾಗಾದರೆ ಇವತ್ತು ನಿಮ್ಮಲ್ಲಿ ನಿಜವಾಗಿ ನಂಬಿಕುಂಟು, ನಿಮ್ಮಲ್ಲಿ ನಿಜವಾಗಿ ಯೇಸು ಕ್ರಿಸ್ತನ ಹೇಳಗುಣ. ಹಾಗಾದರೆ ನಿಮ್ಮ ಬಾಯಿ ಮಾತಿನಲ್ಲಿ ನೀವು ನಂಬಿಕೆಯನ್ನು ಮಾತನಾಡ್ತೀರಿ ಎಂದು ಅಪನಂಬಿಕೆ ಮಾತನಾಡುವುದಿಲ್ಲ. ಇವತ್ತು ಅನೇಕ ವಿಶ್ವಾಸಗಳು ಹೇಳುತ್ತಾರೆ ನಲ್ಲಿ ನಂಬಿಕುಂಟು, ಮತ್ತು ಆದರೆ ಅವರು ಮಾತನಾಡೋದು ಅಪನಂಬಿಕೆ. ಆಗ ಅಪನಂಬಿಕೆ ಮಾತನಾಡ್ತಾರೆ, ಅವರ ಕಷ್ಟ ಮಾತನಾಡ್ತಾರೆ, ರೋಗ ಮಾತನಾಡ್ತಾರೆ, ಡಾಕ್ಟರ್ ಪದೇ ಮಾತನಾಡ್ತಾರೆ, ಅವರ ಸಣ್ಣ ಈ ರೀತಿ. ಅದಕ್ಕೆ ನಾವು ನೋಡ್ತೀವಿ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು ಮತ್ತು ಜೀವನ ಮರಣವು ನಾಲಿಗೆ ವಶವಾಗಿವೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಎಂಬುದಾಗಿ ಜ್ಞಾನೋಕ್ತಿ 18, 20, 21ನೇ ವಾಕ್ಯ ಬರೆಯಲ್ಪಟ್ಟಿದೆ. ಇವತ್ತು ಅನೇಕ ವಿಶ್ವಾಸಿಗಳು ಕಷ್ಟಕದಲ್ಲಿ ಸಿಕ್ಕಿಕೊಳ್ಳಲಿಕ್ಕೆ ಕಾರಣ ಎಂದರೆ ಅವರ ನಾಲಿಗೆಯಲ್ಲಿ ಮಾತನಾಡಿದರೆ ಅಪನಂಬಿಕೆ, ಮಾತನಾಡಿದರೆ ನಕಾರಾತ್ಮಕ, ಮಾತನಾಡಿದರೆ ಲೋಕದ ಸಂಗತಿ. ಅದಕ್ಕೋಸ್ಕರ ಅವರ ಬಾಯಿ ಮಾತಿನಿಂದ ಅವರು ಶಾಪವನ್ನು, ರೋಗವನ್ನು, ಬಡತನವನ್ನು ಬರಮಾಡಿಕೊಳ್ಳುತ್ತಾರೆ. ಅದರ ಅರ್ಥ ಅವರಿಗೆ ನಂಬಿಕೆ ಇಲ್ಲ. ಅವರ ನಂಬಿಕೆ ಇದ್ದವರು ಏನು ಮಾತನಾಡ್ತಾರೆ? ಅವರು ನಂಬಿಕೆಯ ವಾಗ್ದಾನವನ್ನೇ ಮಾತನಾಡ್ತಾರೆ, ನಂಬಿಕೆಯನ್ನೇ ಮಾತನಾಡ್ತಾರೆ. ಎಂದಿಗೂ ಅವರ ಬಾಯಿಗೆ ಅಪನಂಬಿಕೆ ಬರುವುದಿಲ್ಲ. ಹಾಗಾದರೆ ಅಪೊಸ್ತಲ ಪೌಲನು ಹೇಳ್ತಾನೆ ಕೊರಿಂಥಿಯರಿಗೆ, ನಿಮ್ಮಲ್ಲಿ ನಂಬಿಕುಂಟು. ಆಗ ನಂಬಿಕುಂಟು ಕಂಡು ಬರುವುದು ಹೇಗೆ ಗೊತ್ತಾಗುವುದು? ನಿಮ್ಮ ನಂಬಿಕೆ ಇದ್ದ ವಿಶ್ವಾಸಿ ಎಂಥ ಸನ್ನಿವೇಶದಲ್ಲಿಯೂ ಎಂಥ ಸಂದರ್ಭದಲ್ಲಿಯೂ ಅವರ ಸಂದರ್ಭವನ್ನು ಪದೇ ಮಾತನಾಡೋದಿಲ್ಲ. ಪದೇ ಅವರು ಅದಕ್ಕೆ ಬದಲಾಗಿ ದೇವರ ವಾಗ್ದಾನವನ್ನು ಮಾತನಾಡ್ತಾರೆ, ದೇವರನ್ನು ಸ್ತುತಿಸ್ತಾರೆ, ದೇವರು ಮಹಿಮೆ ಪಡಿಸ್ತಾರೆ. ಅಲ್ಲಿ ತೋರುತ್ತದೆ ಅವರಲ್ಲಿ ನಂಬಿಕೆ. ಆಗ ನೋಡ್ತೇವೆ ನಾವು ಅಬ್ರಹಾಮನ ಜೀವಿತ ನೋಡುವುದಾದರೆ, ಅಬ್ರಹಾಮನ ವಾಗ್ದಾನ ಮಾಡಿದನು 75 ವರ್ಷ ಪ್ರಾಯದಲ್ಲಿ ನನಗೆ ಮಗನನ್ನು ಕೊಡುತ್ತೆ ಎಂಬುದಾಗಿ. ಈ ವಾಗ್ದಾನ 25 ವರ್ಷ ಕಾದುಕೊಂಡವನು. 20 ವರ್ಷ ಪ್ರಾಯ ಅನೇಕ ಶೋಧನೆಗಳು ಬಂದಿತ್ತು. ಅದೇ ಅಲ್ಲಿ ಅಬ್ರಹಾಮನು ಮಾತನಾಡಿದ ನಂಬಿಕೆಯನ್ನೇ ಮಾತನಾಡಿದನು, ಎಂದಿಗೂ ಅಪನಂಬಿಕೆ ಮಾತನಾಡಲ್ಲ, ಸಂಚರಿತನಾಗಿಲ್ಲ. ಅದು ತೋರುತ್ತದೆ. ಅಲ್ಲಿ ಹೇಳ್ತಾ ದೇವರು ಅಬ್ರಹಾಮನು ನಂಬಿಕೆಯ ತಂದೆ ಎಂಬುದಕ್ಕೆ ಕರೆಯಲ್ಪಡುತ್ತದೆ. ಹಾಗಿದೆ ಅಪೊಸ್ತಲ ಪೌಲನು ಹೇಳ್ತಾನೆ, ಇವತ್ತು ನಿಮ್ಮಲ್ಲಿ ನಂಬಿಕುಂಟು. ನಂಬಿಕಿದ್ದವನು ಪರಿಸ್ಥಿತಿ ನೋಡುವುದಿಲ್ಲ, ಸನ್ನಿವೇಶ ನೋಡುವುದಿಲ್ಲ, ಅವನು ವರ್ಷಗಳು ನೋಡುವುದಿಲ್ಲ, ಅವನೊಂದೇ ಮಾತನಾಡ್ತಾನೆ. ಏನು ದೇವರವನಿಗೆ ವಾಗ್ದಾನ ಕೊಟ್ಟಿದ್ದಾನೋ, ಅದು ಏನು ದೇವರವನಿಗೆ ವೈಯಕ್ತಿಕ ಪ್ರಾವಧಾನ ಕೊಟ್ಟಿದ್ದಾನೋ, ಅದು ಏನು ಅವನಿಗೆ ದೇವರು ದರ್ಶನ ಕೊಟ್ಟಿದ್ದಾನೋ, ಅದು ಏನು ದೇವರವನಿಗೆ ಕಣ್ಣು, ಅದನ್ನೇ ಅವ್ರು ಪದೇ ಮಾತನಾಡುತ್ತಾನೆ. ಮತ್ತು ಅದು ನಂಬಿಕೆ ಆಗಿದೆ. ಈ ರೀತಿ ನಂಬಿಕೆ ಯಾರು ಮಾತನಾಡ್ತಾರೋ ಆ ನಂಬಿದಾಗೆ ಯೇಸು ಕ್ರಿಸ್ತ ಅದ್ಭುತಗಳನ್ನು ಮಾಡುತ್ತಾನೆ. ಇಷ್ಟು ಇನ್ನೊಂದು ಎಕ್ಸಾಂಪಲ್ ಇದ್ದಾನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಪೇತ್ರ ಹೇಳ್ತಾನೆ, ನಿಮಗೆ ಜೀವದಲ್ಲಿ ಸಂತೋಷಪಟ್ಟು ಸೂದನ್ನು ನೋಡಿದ ಇಷ್ಟವಲ್ಲವನು ತನ್ನ ನಾಲಿಗೆಯಲ್ಲಿ ವಂಚನೆ ಮಾತುಗಳನ್ನು ಆಡೋದಂತೆ ತನ್ನ ತೊಟ್ಟನ್ನು ಬಿಗಿ ಹಿಡಿಯಲಿ. ಪೇತ್ರ ಹೇಳ್ತಾನೆ, ನಿಮ್ಮ ಕೈಯಲ್ಲಿ ಉಂಟು, ನಿಮ್ಮ ಬಾಯಲ್ಲಿ ಉಂಟು ಭವಿಷ್ಯ. ನಿಮಗೆ ಒಳ್ಳೆಯ ದಿವಸ ಬೇಕಾ? ಒಳ್ಳೆಯ ಭವಿಷ್ಯ ಬೇಕಾ? ಒಳ್ಳೆಯ ಸಂಪಾದನೆ ಬೇಕಾ? ಒಳ್ಳೆಯ ಆರೋಗ್ಯ ಬೇಕಾ? ಎಲ್ಲ ಒಳ್ಳೆಯದು ಬೇಕಾ? ಹಾಗಾದರೆ ನಿಮ್ಮ ಬಾಯಲ್ಲಿ ನಂಬಿಕೆಯಲ್ಲಿ ವಾಗ್ದಾನಗಳನ್ನು ಮಾತನಾಡುವ ಅಭ್ಯಾಸ ಮಾಡಿಕೊಳ್ಳಿರಿ. ಎಷ್ಟು ನೀವು ವಾಗ್ದಾನ ಮಾತು ಅಷ್ಟು ಬೇಗ ನಿಮ್ಮ ಪ್ರಾರ್ಥನೆ ಗೊತ್ತಾ ಬರ್ತದೆ, ನಿಮ್ಮ ಮಿರಾಕಲ್ ನೀವು ನೋಡುತ್ತೀರಿ. ಅದು ಬಿಟ್ಟುಕೊಂಡು ನೀವು ನಂಬುತ್ತೇನೆ ಹೇಳಿಕೊಂಡು ಬಾಯಲ್ಲಿ ಅಪನಂಬಿಕೆ ಮಾತನಾಡೋದು ಅದರ್ಥ ನಿಮ್ಮ ನಂಬಿಕೆ ಇಲ್ಲ. ನಂಬಿಕೆ ಇದ್ದವನು ನಂಬಿಕೆ ಇದ್ದವನು ಆ ನಂಬಿಕೆಯನ್ನು ಮಾತನಾಡ್ತಾನೆ. ನಂಬಿಕೆ ಇಲ್ಲದವನು
ನಂಬಿಕೆ ಮಾತ್ರ ಸಾಧ್ಯ ಉಂಟಾ? ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನೇ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ, ಹೃದಯದಲ್ಲಿ ನಿಮ್ಮಲ್ಲಿ ವಾಕ್ಯ ತುಂಬಲಿಲ್ಲ. ಹೃದಯ ತುಂಬಿದ ಬರೀ ಪೇಪರ್ ನ್ಯೂಸು, ಮೊಬೈಲ್ ನ್ಯೂಸು, ಅದು ನ್ಯೂಸ್ ತುಂಬಿದೆ. ಹಾಗಾದ್ರೆ ಏನು ಮಾತಾಡ್ತೀರಿ? ಪೇಪರ್ ನ್ಯೂಸೇ ಮಾತನಾಡ್ತೀರಿ, ಮೊಬೈಲ್ ನ್ಯೂಸ್ ಅದೇ ಮಾತನಾಡ್ತೀರಿ. ಅದಕ್ಕೆ ಬದ ನಿಮ್ಮ ಆತ್ಮದಲ್ಲಿ ಮನೆ ವಾಕ್ಯ ತುಂಬಿಸಿರಿ, ಹಗಲು ರಾತ್ರಿ ವಾಕ್ಯ ತುಂಬಿಸಿ ಹಾಗೆ ಏನು ಮಾತನಾಡ್ತೀರಿ? ಇದು ವಾಕ್ಯದಲ್ಲಿ ಮಾತಾಡಿದ್ವಿ, ವಾಕ್ಯ ನಿಮ್ಮ ಹಾಗಾದರೆ ಪ್ರಿಯರೇ ಇತ್ಯ ವ್ಯತ್ಯಾಸ. ನಿಮ್ಮ ನಂಬಿಕೆ ಅದು ನಂಬಿಕೆ ಇದ್ದವನು ಅವ್ರ ನಂಬಿಕೆಯನ್ನು ಮಾತನಾಡುತ್ತಾನೆ ಪ್ರಿಯರೇ. ಹಾಗಾದ್ರೆ ನೀವು ನಂಬಿಕೆ ಮಾತನಾಡಿದಿಲ್ಲೋ, ಹಾಗಾದರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ, ನಿಮ್ಮಲ್ಲಿ ಯೇಸು ಕ್ರಿಸ್ತ ಇಲ್ಲ. ಅದಕ್ಕೆ ಪರೀಕ್ಷೆ ಮಾಡಬೇಕು ಪ್ರಿಯರೇ. ಆ ಯೇಸು ನಿಮ್ಮಲ್ಲಿ ಇರುವುದಾದರೆ ಆತನು ನಿಮ್ಮ ನಿರೀಕ್ಷೆ ಆದ ಕೊಲಸ 1:27 ಯೇಸು ಕ್ರಿಸ್ತನು ನಿಮ್ಮಲ್ಲಿರುವುದು ನಿಮ್ಮ ನಿರೀಕ್ಷೆಗೆ ಆಧಾರಭೂತ ಒಂದು ಕೊಲಸೆಯವರಿಗೆ ಬರ್ತದೆ. 1 27 ವಾಕ್ಯದ ವಾಪಸ್ ಬರುತ್ತಾನೆ. ಯೇಸು ಕ್ರಿಸ್ತನು ನಿಮ್ಮಲ್ಲಿರುವುದು ನಿಮ್ಮ ನಿರೀಕ್ಷೆ ಆಧಾರಭೂತನಾಗಿದ್ದಾನೆ. ಹಾಗಾದರೆ ನೀವು ಏನು ನಿರೀಕ್ಷಿಸ್ತೀರೋ ಆ ನಿರೀಕ್ಷೆ ಆಧಾರ ಯೇಸು ಕ್ರಿಸ್ತನು ಆಗಿದ್ದಾನೆ. ನೀವು ಆ ನಿರೀಕ್ಷೆ ಮಾತನಾಡ್ತೇವೆ. 4:23 ವಾಕ್ಯದಲ್ಲಿ ಈಗ ಉಂಟು, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು, ನಂಬಿಕೆ ಇದ್ದವನು ಇದನ್ನೇ ಮಾತನಾಡುತ್ತಾನೆ. ಹಾಗಾದರೆ ಅವನಲ್ಲಿ ನಂಬಿಕೆ ಉಂಟು ಎಂಬುದಾಗಿ ನಾವು ಗುರುತಿಸಬಹುದು. ಇನ್ನೊಂದು ಎಕ್ಸಾಂಪಲ್, ನಿಮ್ಮ ನಂಬಿಕೆ ಉಂಟು ಎಂದು ಹೇಗೆ ಪರೀಕ್ಷಿಸುವುದು? ಬರೇ 2 ಕೊರಿಂಥದವರಿಗೆ ಪತ್ರಿಕೆ 5:7 ವಾಕ್ಯ. 2 ಕೊರಿಂಥಿಯನ್ಸ್ 5:7 ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. ವಾದುದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದೆ ಎಂಬುದನ್ನು ಬಲ್ಲೆಯು. ಬರ್ತದೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. ಹಾಗಾದರೆ ನಂಬಿಕೆ ಇದ್ದ ಒಬ್ಬ ವಿಶ್ವಾಸಿ ಅವನ ಸನ್ನಿವೇಶ ನೋಡುವುದಿಲ್ಲ, ಅವನ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ನಂಬಿಕೆಯಲ್ಲಿ ನಡೆಯುತ್ತೇವೆ. ಪೇತ್ರನು ನಡೆಯುತ್ತೇವೆ. ಯೇಸು ಕ್ರಿಸ್ತನು ಆ ದೋಣಿಯಲ್ಲಿ ಆ ಸಮುದ್ರ ಮಧ್ಯದಲ್ಲಿ ದೋಣಿಯಲ್ಲಿ ಇರುವಾಗ ಪೇತ್ರನು ದೋಣಿಯಲ್ಲಿರುವಾಗ ಯೇಸು ಕ್ರಿಸ್ತ ಸಮುದ್ರ ದಡದಲ್ಲಿ ಇದ್ದದನ್ನು ಆತನು ನೋಡಿಕೊಂಡು ಸ್ವಾಮಿ ಎಂದು ಕೂಗುತ್ತಾನೆ. ಆಗ ಆತನು ಯೇಸು ಸ್ವಾಮಿ ಪೇತ್ರನೇ ಬಾ ಹೇಳ್ತಾನೆ. ಆಗ ಪೇತ್ರನು ಯೇಸು ಕ್ರಿಸ್ತನ ದೃಷ್ಟಿ ಇಟ್ಟು ಆ ಸಮುದ್ರ ಅವನು ಧುಮುಕುತ್ತಾನೆ. ಆದರೆ ಅವನು ಆ ಸಮುದ್ರದ ಅಲೆಗಳನ್ನು ನಡೆದುಕೊಂಡೇ ಬರುತ್ತಾನೆ. ಅದೇ ಯಾವಾಗ ಅವನು ಯೇಸು ಕ್ರಿಸ್ತನ ಮೇಲೆ ಕಣ್ಣು ತೆಗೆದು ಸಮುದ್ರ ಅವನು ಧುಮುಕುತ್ತಾನೆ. ಹಾಗೆ ಅಪನಂಬಿಕೆ ಅಂತ ಹೇಳ್ತಾರೆ. ಹಾಗಾದರೆ ಇವತ್ತು ಯಾರಲ್ಲಿ ಆ ಯೇಸು ನಂಬಿಕೆ ಉಂಟು ಅವರು ಸನ್ನಿವೇಶ ಸಮಸ್ಯೆ ನೋಡಿದೆ ನಂಬಿಕೆಯಲ್ಲಿ ಆಗ ಎಂಥ ಸಮಸ್ಯೆ ಇದ್ದರೂ ಆ ಸಮಸ್ಯೆ ಮೇಲೆ ಅವರು ನಡೆಯುತ್ತಾರೆ ಪ್ರೇರೆ. ಅದಕ್ಕೋಸ್ಕರ ಈ ನಂಬಿಕೆ ಉಂಟಾ ಇಲ್ಲ ಎಂಬುದನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ ಅಪ್ಪೊಸ್ತಲ ಪೌಲನು ಹೇಳುತ್ತಾನೆ. ಈ ಪರೀಕ್ಷೆ ಮಾಡುವವರು ನೀವು ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ದೇವರ ಆಶೀರ್ವಾದ ನೀವು ಕಂಡುಕೊಳ್ಳುತ್ತೆ. ಯಾಕಂದರೆ ನಂಬಿಕೆ ಬರೋ ಯಾವ ಪರೀಕ್ಷೆ ಬಂದರೂ ಅದರ ಮೇಲೆ ಜಯ ಹೊಂದುತ್ತೀರಿ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡಿದ್ರೆ ಹಬಕ್ಕೂಕ ಪ್ರವಾದನೆ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 17 ಮತ್ತು 18 ವಾಕ್ಯದಲ್ಲಿ ಹಬಕ್ಕೂಕ ಪ್ರವಾದಿ ತುಂಬ ಪ್ರಾರ್ಥನೆ ಮಾಡುವ ಒಬ್ಬ ಪ್ರವಾದಿ ಆಗಿದ್ದನು ಪ್ರೇ. ಆದರೆ ಅವನ ಜೀವಿತದಲ್ಲಿ ಅವನ ನಂಬಿಕೆಗೆ ಸ್ವಲ್ಪ ಪರೀಕ್ಷೆ ಬರುವಾಗ ಅವನು ಏನು ಹೇಳ್ತಾನೆ? ಹಬಕ್ಕೂಕ 3, 17, 18, 19 ವಾಕ್ಯ. ಆ ಅಂಜೂರವು ಚಿಗುರಿದ್ದರು, ದ್ರಾಕ್ಷಿಲತೆಗಳ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಇಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗಳಿಗೆ ಇಲ್ಲದಿದ್ದರೂ ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನ ದೇವರಲ್ಲಿ ಆನಂದಿಸುವೆನು. ಕರ್ತನ ಯೆಹೋವನೇ ನನ್ನ ಬಲ, ಆತ ನನ್ನ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನಾನು ನಡೆಸುತ್ತಾನೆ. ಇದು ನಂಬಿಕೆಯ ನಡೆಯುವುದಾಗಿದೆ. ಬರೀ ಯಾರು ನಂಬಿಕೆ ಉಂಟು ಅವ್ರು ಯಾವ ಪರಿಸ್ಥಿತಿ ನೋಡೋದಿಲ್ಲ. ಆ ಪರಿಸ್ಥಿತಿ ಆ ಉನ್ನತತೆ ಈ ಸೈತನ್ನು ತಂದ ಎಲ್ಲ ಪರಿಸ್ಥಿತಿ ಅದರ ಉನ್ನತ ಅಂದರೆ ಅದರ ಮೇಲೆ ಅದು ನಡೆಯುತ್ತಾರೆ. ಕೀರ್ತನೆ ಪ್ರಾಯದ ಶಿವವನ್ನು ಘಟವನ್ನು ತಿಳಿದು ಬಿಡುತ್ತಾರೆ. ಇದು ನಂಬಿಕೆಯ ನಡವಳಿಕೆ ಆಗಿದೆ. ಅವ್ರು ನೋಡಿ ನಡೆಯುವುದಿಲ್ಲ, ನೋಡದೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಎಲ್ಲ ಸನ್ನಿವೇಶಗಳ ಮೇಲೆ ನಡೆಯುತ್ತಾರೆ. ಇದು ನಂಬಿಕೆ ಪ್ರಿಯರೇ. ಆದರೆ ಇವತ್ತು ದೇವರ ಆತ್ಮನು ಪ್ರಿಯೇ ನಿಮ್ಮ ಹತ್ರ ಕೇಳುತ್ತಾನೆ. ನಿಮ್ಮ ಜೀವಿತದಲ್ಲಿ ಪರೀಕ್ಷೆಗಳು ಬರುವಾಗ, ಸಮಯ ಬರುವಾಗ, ಜಸ್ಟ್ ನಿಮ್ಮ ನಂಬಿಕೆ ಟೆಸ್ಟ್ ಮಾಡಲಿಕ್ಕೆ ಬರುವಾಗ ನಿಮ್ಮಲ್ಲಿ ನಂಬಿಕೆ ಉಂಟು. ನಂಬಿಕಿದ್ದವರು ಬರೀ ಸಮಸ್ಯೆ ಮಾತನಾಡೋದಿಲ್ಲ. ನಂಬಿಕಿದ್ದವರು ವಾಗ್ದಾನ ಮಾತನಾಡ್ತಾರೆ. ನಂಬಿಕಿದ್ದವರು ಏನು ಮಾಡ್ತಾರೆ? ಆ ಸಮಸ್ಯೆ ಮೇಲೆ ಅದನ್ನು ಕಾಲಿನಲ್ಲಿ ತುಳಿದುಕೊಂಡು ಹೇಗೆ ಆವಾಗಲೇ ನನ್ನನ್ನು ಆತ ನನ್ನ ಕಾಲನ್ನು ಜಿಂಕೆಯ ಕಾಲಿನ ಚುರುಕು ಮಾಡಿ ನನ್ನ ಉನ್ನತ ಅಂತ ಅವರು ಅದರ ಮೇಲೆ ಅವರು ನಡೆಯುತ್ತಾರೆ. ಸಮಸ್ಯೆಗಳು ಅವರ ಕಾಲಿನ ಅಡಿಯಲ್ಲಿ ಸಿಂಹ ಸರ್ಪಗಳ ಮೇಲೆ ನಡೆಯುತ್ತಾರೆ.
ಶಿವವನ್ನು ಅವರು ತಿಳಿದು ಬಿಡುತ್ತಾರೆ. ಇದು ನಂಬಿಕೆ ಜೀವಿತ ಆಗುತ್ತೆ. ಹಾಗಾದರೆ ಈ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಆಗಿದ್ದೀರೋ ಇಲ್ಲದ ಪರೀಕ್ಷಿಸಬೇಕು ಎಂಬುದಾಗಿ ಅಪೊಸ್ತಲ ಹೇಳ್ತಾನೆ. ನಿಮ್ಮ ಜೀವಿತದಲ್ಲಿ ಆ ನ್ಯಾಯ ವಿಚಾರಣೆಗೆ ಆ ಶಿಕ್ಷೆ ಒಳಪಡದೆ ಸಂತೋಷಕರವಾಗಿ ವಾಗ್ದಾನವನ್ನು ಹೊಂದಿಕೊಂಡು ಎಲ್ಲ ಆಶೀರ್ವಾದ ಹೊಂದಿಕೊಂಡು ನಡೆಯಬೇಕಾದರೆ ಈಗ 3ನೇ ಪರೀಕ್ಷೆ ಆಗಿದೆ, ವಿಧೇಯತೆಯನ್ನು ಪರೀಕ್ಷಿಸುವವರು ಆಗಬೇಕು. ನಿಮ್ಮಲ್ಲಿ ಬರೀ ನಂಬಿಕೆ ಉಂಟಾ, ಅದರ ವಿಧೇಯತೆ ಉಂಟಾ ಎಂಬುದಾಗಿ ನೋಡುವವರಾಗಬೇಕು. ನಾನು ನೋಡ್ತೇವೆ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ರಿಂದ 13ನೇ ವಾಕ್ಯ. ಜೇಮ್ಸ್ 2:8-13. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವರಾಗಿದ್ದರೆ ನೀವು ಪಾಪ ಮಾಡುವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವೆಲ್ಲ ಕೈಕೊಂಡು ನಡೆದು ಒಂದೇ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನೈಋತ್ಯ ಮಾಡಬಾರದು ಅಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದಿದ್ದರೂ ನೈಋತ್ಯ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತನಾಡಿರಿ, ನಡೆಯಿರಿ. ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ, ಕರುಣೆಯು ನ್ಯಾಯ ತೀರ್ಮಾನಕ್ಕೆ ಎಗ್ಗುತ್ತದೆ. ಇಲ್ಲಿ ಯಾಕೆ ಅತಿ ಸ್ಪಷ್ಟತೆ ಆ ಸಭೆಯಲ್ಲಿ ಶ್ರೀಮಂತ ಸಹೋದರರು ಬಡ ಸಹೋದರನಿಗೆ ಅವರ ಪಕ್ಷಪಾತ ತೋರಿಸಿದರು. ಅದಕ್ಕೆ ಇಲ್ಲಿ ಯಾಕೆ ಬೆಳೆದರೆ ದೇವರ ಧರ್ಮ 10 ಆಜ್ಞೆ ಕೊಟ್ಟಿದ್ದಾನೆ. 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಮೀರಿದರೂ ಸಹ ನ್ಯಾಯ ತೀರ್ಪು ಬರುತ್ತದೆ. ಹಾಗಾದರೆ ದೇವರ ನ್ಯಾಯ ತೀರ್ಪು ಅಥವಾ ನ್ಯಾಯ ವಿಚಾರಣೆ ಅಥವಾ ಶಿಕ್ಷೆ ನಿಮಗೆ ಬರಬಾರದರೆ ನೀವು ದಿನಾಲೂ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯಿರಬೇಕು. ಅದೇ ಒಂದು ಆಜ್ಞೆ ಸಹ ಅಲ್ಲಂಬಳಿಕೆ ದೇವರು 10 ಆಜ್ಞೆ ಕೊಟ್ಟಿದ್ದಾನೆ. ಹೊಸ ಯೇಸು ಕ್ರಿಸ್ತನು ಸಹ ಆಜ್ಞೆ ಆ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯಿರಬೇಕು. ಅದು ಒಂದು ಆಜ್ಞೆ ಅವಿಧರಾದರೂ ಸಹ ನ್ಯಾಯ ತೀರ್ಪು ಬರ್ತದೆ, ಶಿಕ್ಷೆ ಬರ್ತದೆ. ಅದಕ್ಕೆ ಶಿಕ್ಷೆಗಳು ಬರಬಾರದಾದರೆ ನಿಮ್ಮಲ್ಲಿ ವಿಧೇಯತೆಯನ್ನು ಪರೀಕ್ಷಿಸುವವರು ಆಗಬೇಕು. ಆಗ ಆ ನ್ಯಾಯ ತೀರ್ಪಿನ ಭಯ ನಿಮ್ಮಲ್ಲಿ ಬರುವುದಿಲ್ಲ. ದೇವರ ಒಂದು ಆಶೀರ್ವಾದ ನೀವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಕಷ್ಟ ನಿಮಗೆ ಬಿಡುಗಡೆ ಬರುತ್ತದೆ, ಭಯದ ನಿಮಗೆ ಯಾಕೆ ವಿಧೇಯತೆ ಇರುವಲ್ಲಿ ಅಲ್ಲಿ ಹೆದರಿಕಿಲ್ಲ, ವಿಧೇಯತೆ ಇರುವಲ್ಲಿ ಅಲ್ಲಿ ನ್ಯಾಯ ತೀರ್ಪು ಬರುವುದಿಲ್ಲ. ಅದಕ್ಕೆ ವಿಧೇಯತೆ ಅತಿ ಇಂಪಾರ್ಟೆಂಟ್. ಆ ವಿಧೇಯತೆ ನಡೀತನ್ನು ಪರೀಕ್ಷೆ ಮಾಡುವವರು ಆಗಬೇಕು ಪ್ರೇ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡ್ತೇವೆ. 1 ಯೋಹನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 17ರಿಂದ 17-18 ವಾಕ್ಯ. 1 John chapter 4 verse 17 and 18 verse. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮಲ್ಲಿಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದವನು ನಾವು ಅಂಥವನಾಗಿಯೇ ಈ ಲೋಕದಲ್ಲಿ ಇದ್ದೇವೆ. ಪ್ರೀತಿ ಇರುವಲ್ಲಿ ಹೆದರಿಕಿಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. ಹೆದರುವವನು ಪ್ರೀತಿ ಸಿದ್ಧಿಗೆ ಬಂದವನಲ್ಲ. ಇಲ್ಲಿ ಇವನು ಅತಿ ಸ್ಪಷ್ಟ ಹೇಳ್ತಾರೆ, ಯಾರಲ್ಲಿ ಪೂರ್ಣ ಪ್ರೀತಿ ಅಂದರೆ ಪೂರ್ಣ ಪ್ರೀತಿ ಅಂತ ದೇವರನ್ನು ಸಂಪೂರ್ಣ ಪ್ರೀತಿಸಿದಂಥ ಆತನ ಆಜ್ಞೆಗಳು ಕೈಕೊಂಡು ನಡೆಯುವುದೇ ದೇವರ ಮೇಲಿನ ಪ್ರೀತಿ ಎಂಬುದಾಗಿ 1ನೇ ಯೋಹನ ಬರೆದಕ್ಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ 1 ಯೋಹನ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ದೇವರ ಮೇಲಿನ ಪ್ರೀತಿ ಅಂದರೆ ಆತನ ಆಜ್ಞೆಗಳು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳು ಅಲ್ಲ. ಹಾಗಾದರೆ ದೇವರ ಒಂದು ಆಜ್ಞೆ ಮೀರಿದರೂ ಸಹ ನಿಮಗೆ ಭಯ ಬರುತ್ತದೆ, ನಿಮಗೆ ನ್ಯಾಯ ತೀರ್ಪು ಬರುತ್ತದೆ, ಶಿಕ್ಷೆ ಬರುತ್ತದೆ. ಆ ಶಿಕ್ಷೆ ಬರಬಾರದೆ ಅಪೊಸ್ತಲ ಹೇಳ್ತಾನೆ, ನೀವು ದೇವರನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿಸುವುದಾದರೆ ಆ ನ್ಯಾಯ ತೀರ್ಪಿನ ಭಯ ನಿಮಗೆ ಇರುವುದಿಲ್ಲ ಮತ್ತು ಹೆದರಿಕೆ ನಿಮಗೆ ಬರುವುದಿಲ್ಲ. ಆ ಪೂರ್ಣ ಪ್ರೀತಿಯಿಂದ ಆಜ್ಞೆ ನಡುವೆ ಎಲ್ಲ ಹೆದರಿಕೆಯು ನಿಮ್ಮಿಂದ ಬಿಟ್ಟು ಹೋಗ್ತದೆ ಮತ್ತು ದೇವರ ಆಶೀರ್ವಾದವು ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಹಾಗಾದರೆ ಇವತ್ತು ನಿಮಗೆ ದೇವರ ಶಿಕ್ಷೆ ಬೇಡವಾ, ನ್ಯಾಯ ತೀರ್ಪು ಒಳಗಾಗಬಾರದ? ನಿಮ್ಮ ವಿಧೇಯತೆಯನ್ನು ಪರೀಕ್ಷೆ ಅತಿ ಅಗತ್ಯವಾಗಿದೆ. 4ನೇ ಜೀವಿತ ಆಗಿದೆ, ನಿಮ್ಮ ಪ್ರಾರ್ಥನೆ ಜೀವಿತ ಪರೀಕ್ಷೆ ಅತಿ ಅಗತ್ಯವಾಗಿದೆ. ಮತ್ತೆ ಬರೆಸುವಂತೆ 26ನೇ ಅಧ್ಯಾಯದಲ್ಲಿ 40 ಮತ್ತು 41ನೇ ವಾಕ್ಯ. ಮಾಥ್ಯೂ ಚಾಪ್ಟರ್ 26 verse 40 and 41. ಮತ್ತೆ ಬರೆಸುವಂತೆ 26ನೇ ಅಧ್ಯಾಯದಲ್ಲಿ 40 ಮತ್ತು 41ನೇ ವಾಕ್ಯ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡೋದನ್ನು ಕಂಡು ಪೇತ್ರನಿಗೆ, ಇಗೋ, ಒಂದು ಗಳಿಗಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನು ಸಿದ್ಧವಾಗಿಸಿರಿ, ಅದೇ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. 4ನೇ ಪರೀಕ್ಷೆ ಅತಿ ಇಂಪಾರ್ಟೆಂಟ್. 4 ಪರೀಕ್ಷೆಗಳು ಅತಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ಪ್ರಾರ್ಥನೆ ಜೀವಿತ ಉಂಟಾ? ಯೇಸು ಅಟ್ಲೀಸ್ಟ್ 1 ಗಂಟೆಯಾದರೂ
ನನ್ನ ಎಚ್ಚರವಾಗಿರಲಾರಿರಾ. ಅಥವಾ ತಾನೇ ಶೋಧನೆಗೆ ಒಳಗಾಗದಂತೆ, ಕಷ್ಟಕ್ಕೆ ಸಂಕಟಕ್ಕೆ ಶಿಕ್ಷೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ. ಮನುಸಿದ್ಧವಾಗಿದೆ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ. ಯಾವ ಶಿಕ್ಷೆಗೆ ಯಾವ ಶೋಧನೆಗೆ ಒಳಗಾಗದಂತೆ ಅಟ್ಲೀಸ್ಟ್ 1 ಗಂಟೆ ಅದನ್ನು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಜಾಸ್ತಿನೂ ಪ್ರೇಯರ್ ಮಾಡಬೇಕು. ಎಷ್ಟು ಪ್ರೇಯರ್ ಮಾಡ್ತಿರೋ ಅಷ್ಟು ಪವಿತ್ರಾತ್ಮನ ಶಕ್ತಿ ಹೊಂದುತ್ತೆ. ಮತ್ತು ಪ್ರಾರ್ಥನೆ ಬರೀ ಒನ್ ವೇ ಕಮ್ಯುನಿಕೇಷನ್ ಅಲ್ಲ, ಪ್ರಾರ್ಥನೆ ಮತ್ತು ವಾಕ್ಯ ಒಟ್ಟಿಗೆ ಓದಬೇಕು. ಇದು ಅನೇಕರು ತುಂಬ ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಮತ್ತು ವಾಕ್ಯ ಒಟ್ಟಿಗೆ ತೆಗೆದುಕೊಳ್ಳಬೇಕು. ಬರೀ ಎಷ್ಟು ಪ್ರಾರ್ಥನೆ ಹಾಗೆ ವಾಕ್ಯ ಸಹ ಓದಬೇಕು. ಈ ಪ್ರಾರ್ಥನೆ ಮತ್ತು ವಾಕ್ಯ, ಈ ಪ್ರಾರ್ಥನೆ ಜೀವಿತ ಪ್ರಾರ್ಥನೆ ವಾಕ್ಯ ಎರಡೂ ಬರಬೇಕು. ಬರೀ ಈ ಪ್ರಾರ್ಥನೆ ಯಾರು ಮಾಡುತ್ತಾರೋ ದೇವರು ಆತ್ಮನವರಿಗೆ ಶೋಧನೆಯಲ್ಲಿ ಅವರು ಎಡವಿ ಬೀಳದಂತೆ, ಶೋಧನೆಗೆ ಒಳಗಾಗದಂತೆ ಅವರನ್ನು ಕಾಪಾಡ್ತಾನೆ. ಅವರಿಗೆ ಪಾಪದಲ್ಲಿ ಬೀಳದಂತೆ ದೇವರ ಆತ್ಮನವರಿಗೆ ಎಚ್ಚರಿಕೆ ಕೊಡುತ್ತಾನೆ. ಮತ್ತು ದೇವರು ಎಲ್ಲ ಶೋಧನೆಯಿಂದ ಕಾಪಾಡುವನಾಗಿದೆ. ಯಾರು ಪ್ರಾರ್ಥನೆ ಮಾಡಿದಲೋ ಆಗ ಅವರು ಶೋಧನೆಗೆ ಒಳಗಾಗದೆ. ಪ್ರಾರ್ಥನೆ ಜೀವಿತ ಅತಿ ಇಂಪಾರ್ಟೆಂಟ್ ಆಗಿದೆ. ಒಂದಿನ ಪ್ರಾರ್ಥನೆ ಮಾಡಿದಲೋ ದೇವರ ನ್ಯಾಯತೀರ್ಪು ಒಳಗಾಗುತ್ತೀರಿ. ಅದೇ ನ್ಯಾಯತೀರ್ಪು ಬರಬಾರ್ದ. ಇವತ್ತಿನ ಪ್ರಾರ್ಥನೆಗೆ ನಿಮ್ಮ ಜೀವಿತ ಒಪ್ಪಿಸಿಕೊಡ್ರಿ. ಆಲಸ್ಯವನ್ನು ಬಿಟ್ಟು ಬಿಡಿ. ಯಾಕೆ ಪ್ರಾರ್ಥನೆ ಅಗತ್ಯವಾಗಿದೆ? ಒಂದು ಎಕ್ಸಾಂಪಲ್ ನೋಡುತ್ತೇವೆ. ಐಜಯ ಪ್ರವಾದನೆ ಪುಸ್ತಕ 56ನೇ ಆದ್ಯದಲ್ಲಿ 9ರಿಂದ 11ನೇ ವಾಕ್ಯ ತನಕ. ಐಜಯ 56 ವರ್ಸ್ 9 to 11 ವರ್ಸ್. ಅರಣ್ಯದ ಸಕಲ ಮೃಗಗಳೇ, ಕಾಡಿನ ಎಲ್ಲ ಜಂತುಗಳೇ, ನುಂಗಿ ಬಿಡದಕ್ಕೆ ಬನ್ನಿರಿ. ಇವರ ಕಾವಲುಗಾರರು ಕುರುಡರು, ಇವರು ಯಾರಿಗೂ ತಿಳುವಳಿಕಿಲ್ಲ. ಇವರು ಬೊಗಲಾರದ ಮೂಗನಾಯಿಗಳು, ನಿದ್ದೆಯನ್ನು ಆಶಿಸಿ ಮಲೆಕೊಂಡು ಕನವರಿಸುವ ನಾಯಿಗಳು, ಮತ್ತು ಇವು ಹೊಟ್ಟೆ ಬಾಕ ನಾಯಿಗಳು. ಇವರಿಗೆ ಎಂದಿಗೂ ಸಾಕು ಎನಿಸದು. ಇಂಥವರು ಕುರಿಗಳನ್ನು ಕಾಯ್ತಕ್ಕವರು. ಪ್ರಿಯಲ್ಲಿ ಯಜಾಪರದ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡಿದಲೋ ಅದನ್ನ ಸಕಲ ಮೃಗಗಳು ನಿಮ್ಮ ನುಂಗಿ ಬಿಡಲಿಕ್ಕೆ ಬರ್ತದೆ. ಅದಕ್ಕೆ ಪ್ರಿಯ ಪ್ರಾರ್ಥನೆ ಜೀವಿತ ಅತಿ ಇಂಪಾರ್ಟೆಂಟ್. ಯಾರು ಪ್ರಾರ್ಥನೆ ಮಾಡಿದಲೋ ಪ್ರಿಯ ಅವರು ಪಾಪದಲ್ಲಿ ಜೀವಿಸ್ತಾರೆ, ಪಾಪಕ್ಕೆ ಅವರು ಗುಲಾಮರಾಗ್ತಾರೆ ಮತ್ತು ದೇವರ ನ್ಯಾಯತೀರ್ಪು ಒಳಗಾಗುತ್ತಾರೆ. ದೇವರ ನ್ಯಾಯತೀರ್ಪು ಒಳಗಾಗದಾಗೆ ನೀವು ದಿನಗಳು ಪ್ರಾರ್ಥನೆ ಮಾಡಬೇಕು. ಹಾಗೆ ದೇವರ ವಾಕ್ಯ ಓದುವ ಈ 4 ಸಂಗತಿ ಪುನಃ ಹೇಳ್ತಾರೆ. ನಿಮಗೆ ದೇವರ ನ್ಯಾಯತೀರ್ಪು ಒಳಗಾಗಬಾರ್ದು, ಶಿಕ್ಷೆಗೆ ಒಳಬಾರದರೆ ಪ್ರಿಯ ಮೊದಲಾಗಿ ದಿನಾಲು ದೇವರ ಓದಿಕೊಂಡು ಧ್ಯಾನಿಸುವರಾಗಬೇಕು. ಎರಡನೇದಾಗಿ ನಂಬಿಕೆ ನಿಮ್ಮ ಉಂಟ ಇಲ್ಲ ಎಂಬುದು ಪರೀಕ್ಷಿಸುವರಾಗಬೇಕು. ವಿಧೇಯತೆಯನ್ನು ಪರೀಕ್ಷಿಸುವ. 4ನೇ ನಿಮ್ಮ ಪ್ರಾರ್ಥನೆ ಜೀವಿತ ಪರೀಕ್ಷೆ. ಈ 4 ರೀತಿಯಲ್ಲಿ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಿರಿ. ಆಗ ದೇವರ ನ್ಯಾಯ ಒಳಗಾಗಿದೆ. ದೇವರ ಆಶೀರ್ವಾದ ಶುಭವು ಯಾವ ನಿಮ್ಮ ಜೀವಿತ ಮೇಲೆ ಇರ್ತದೆ. ದೇವರ ಸ್ತೋತ್ರವಾಗಲಿ. ಈ ವಾಕ್ಯ ನಿಮ್ಮ ಜೀವಿತ ಉತ್ತಮವಾಗಿದ್ದರೆ ನಿಮ್ಮ ಅಭಿವೃದ್ಧಿ ತಿಳಿಸಿರಿ. ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ನಿಮಗೆ ಸ್ತೋತ್ರ. ದೇವ ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡಿದಿ. ಹೇಗೆ ತಮ್ಮ ಜೀವಿತ ಪರೀಕ್ಷೆ ಮಾಡಬೇಕು, ಈ ರೀತಿ ನಿನ್ನ ಮಕ್ಕಳು ಪ್ರತಿದಿನವೂ ಸ್ವಪರೀಕ್ಷೆ ಮಾಡಿಕೊಂಡು ನಿನ್ನ ಆಶೀರ್ವಾದ, ನಿನ್ನ ಶುಭವು ಕೃಪ ಹೊಂದಲಿಕ್ಕೆ ಪ್ರತಿದಿನ ಕೃಪೆಯನ್ನು ಅನುಗ್ರಹಿಸಬೇಕು. ವಿದ್ಯತೆ ಹೃದಯವನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ದೇವರನ್ನು ಆಶೀರ್ವಾದ ಮಾಡಲಿ.